ನಿನ್ನೆ ನೋಡ್ತಾ ಇದ್ದೀವಿ ಕರ್ಮದ ಸಿದ್ಧಾಂತ. ಇದು ಭೂಮಿ ಕರ್ಮ ಭೂಮಿ ಅದ. ಕೋಟಿ ಕೋಟಿ ಜೀವರಾಶಿಗಳು ಇಲ್ಲಿ ಕರ್ಮ ಮಾಡಕ್ ಬರ್ತಾವ. ಮನುಷ್ಯ ಪ್ರಾಣಿಗೆ ಕರ್ಮ ಯೋನಿ ಅಂತ ಕರೆದಾರ. ಮನುಷ್ಯ ಕರ್ಮ ಮಾಡಬಲ್ಲೆ. ಕರ್ಮ ಅಂದ್ರೆ ಒಳ್ಳೆ ಕರ್ಮ, ಕೆಟ್ಟ ಕರ್ಮ. ಕರ್ಮ ಮಾಡುವ ಅಧಿಕಾರ ಬರೀ ಮನುಷ್ಯಗದ ವಿನಃ ಪ್ರಾಣಿಗಳಿಗಿಲ್ಲ. ಪ್ರಾಣಿಗಳಿಗೆ ಭೋಗ ಯೋನಿ ಅಂತ ಕರೆದ. ಏನಿದು ಭೋಗ ಯೋನಿ ಅಂದ್ರೆ ಅವ್ರಿಗೆ ಮನುಷ್ಯರ ಜನ್ಮ ಸಿಕ್ಕಕ್ರ ಏನೇನು ಪಾಪ ಮಾಡ್ಯಾರಲ್ಲ ಅದು ಊಟ ಮಾಡಕ್ಕ ಕಳಿಸ್ಯಾರ. ಅವ್ರಿಗೆ ನಿಡ್ಸ್ಕೊಂಡಿದ್ದ ಬುತ್ತಿ ಉಂಡು ಬಾ, ಉಂಡು ಮುಗಿಸಿ ಬಾ. ಹೊಸದ ಪುಣ್ಯ ಮಾಡ್ತೀನಂದ್ರ ಇಲ್ಲ. ಯಾಕ? ಪುಣ್ಯ ಮಾಡ್ಬೇಕಾದ್ರೆ ಬುದ್ಧಿ ಬೇಕು. ಆ ಬುದ್ಧಿ ಪ್ರಾಣಿಗಳಲ್ಲಿಲ್ಲ. ಪ್ರಾಣಿಗಳಲ್ಲಿ ಬುದ್ಧಿ ಬೆಳೆದಿಲ್ಲ. ಬುದ್ಧಿ ಆದ ಸ್ವಲ್ಪೇ ಆದ. ಎಷ್ಟದ ಗಳಸು ಊಟ ಮಾಡೋ ಪುರ್ತಕ್ಕೆ ಬುದ್ಧಿ. ಏನ್ ತಿನ್ನಬೇಕು ಏನ್ ತಿನ್ನಬಾರ್ದು ಎಷ್ಟೇ ಬುದ್ಧಿ. ಅಷ್ಟೇ ಬುದ್ಧಿ ಎಷ್ಟದ ಅಷ್ಟೇ ಕಾಮ ಕ್ರೋಧ ಅಷ್ಟೇ. ಹೊಟ್ಟೆ ತುಂಬಾ ಸಿಗ್ಲಿಲ್ಲ ಅಂದ್ರೆ ಅವು ಬಡದಾಡ್ತಾವ, ಒಬ್ರಕೊರ್ ಜೀವ ತಗೋತಾವ. ಆದ್ರ ಬುದ್ಧಿಯ ವಿಕಾಸ ಇಲ್ಲ. ಮನುಷ್ಯನಲ್ಲಿ ಬುದ್ಧಿಯ ಅತ್ಯಂತ ಬೆಳವಣಿಗೆ ಅದ. ಈ ಬುದ್ಧಿಯ ಬಲದಿಂದ ಮನುಷ್ಯ ಪರಮಾತ್ಮನನ್ನ ಪಡ್ಕೋಬಹುದು. ಎಂತ ಬುದ್ಧಿರಿದು. ಆ ದೇವ ಅನ್ರಿ ಅಥವಾ ನಿಸರ್ಗ ಅನ್ರಿ, ಅದು ಕೊಟ್ಟಿದ್ದ ಅದ್ಭುತ ಕಾಣಿಕೆ ವಿವೇಕ. ವಿವೇಕದ ಬಲದಿಂದ ಮನುಷ್ಯ ಪರಮಾತ್ಮನಾಗಬಲ್ಲೆ. ನರ ಕರುಣಿ ಕರೆತೋ ನರಕ ನಾರಾಯಣೋ. ಮನುಷ್ಯ ಒಳ್ಳೆ ಕರ್ಮ ಮಾಡ್ಕೋತ ಹೋದಂದ್ರ ಒಂದು ದಿವಸ ಸಾಕ್ಷಾತ್ ಪರಮಾತ್ಮನಾಗಬಲ್ಲೆ. ಭಗವಂತನ ಬೆಳಕ ಎಲ್ಲಾ ಪ್ರಾಣಿಗಳಲ್ಲಿ ಅದ. ಆದ್ರ ಮನುಷ್ಯನಲ್ಲಿ ಅವನ ಬೆಳಕು ವಿಶೇಷವಾಗ್ಯದ. ಸುಮ್ಮನೆ ಒಂದು ಮಜಾ ಅಂತ ಹೇಳ್ತಾರ. ಏನು? ದೇವ್ರ ಎಲ್ಲವನು ಹುಟ್ಟಿಸಿದ, ಹುಟ್ಟಿಸ್ಕೋತೇ ಹೋದ. ಕಲ್ಲ ಮಣ್ಣಿನ ಜಗತ್ತ, ಗುಡ್ಡ ಗಮಾರ, ಸಪ್ತ ಸಮುದ್ರಗಳು, ಅಂತರಿಕ್ಷ, ಗ್ರಹ ನಕ್ಷತ್ರಗಳು ಎಲ್ಲವನ್ನು ನಿರ್ಮಾಣ ಮಾಡಿದ. ನಿರ್ಮಾಣ ಮಾಡ್ಕೋತ ಹೋದಂಗ ಅವನಿಗೆ ಸಂತೋಷ ಆಗ್ಲಿಕತ್ತಿತ್ತು. ಆ ಬಳಿಕ ವನಸ್ಪತಿ ಜಗತ್ತ, ಆ ಬಳಿಕ ಬಂತು ಪ್ರಾಣಿಗಳ ಜಗತ್ತ, ಆ ಬಳಿಕ ಕೊನೆಗೆ ಮನುಷ್ಯ ಜಗತ್ತ. ಮನುಷ್ಯನನ್ನ ಹುಟ್ಟಿಸಿ ಸಂತೋಷ ಪಟ್ಟ ಬ್ರಹ್ಮ. ಪರಮಾತ್ಮಗ ಆನಂದವಾಯಿತು. ಯಾಕೆ ಆನಂದ ಆಯ್ತು? ಯಾವ ಪ್ರಾಣಿನೂ ಹಿಂದೆ ತಿರುಗಿ ನೋಡುವಾಗ್ತು. ಏನು ಹುಟ್ಟಿಸಿ ಬಿಟ್ಟ ಭಗವಂತ ಬರೇ ತಿನ್ನೋದು, ಬರೀ ಮಲ್ಕೊಳ್ಳೋದು, ಬರೀ ಭೋಗ ಮಾಡೋದು, ಇದು ಬಿಟ್ರೆ ಮುಂದಿನ ಯೋಚನೆನೇ ಮಾಡುವಲ್ಲು ಪ್ರಾಣಿಗಳು. ಮನುಷ್ಯ ಹಂಗಲ್ಲ. ಮನುಷ್ಯ ಕೆಲವು ಕ್ಷಣ ಕೂಡ್ತಾನ, ಯೋಚನೆ ಮಾಡ್ತಾನ. ನಾ ಎಲ್ಲಿಂದ ಬಂದೆ, ನನಗ್ ಕಳಿಸಿದವ್ರು ಯಾರು ಅದಾರೇನು? ಮನುಷ್ಯ ಯೋಚನೆ ಮಾಡಬಲ್ಲೆ. ಕೂತು ವಿಚಾರ ಮಾಡಕತ್ತ ಮನುಷ್ಯ. ಪರಮಾತ್ಮಗ ಆನಂದವಾಯ್ತು. ನನ್ನನ್ನು ಕುರಿತನ್ನ ವಿಚಾರ ಮಾಡ್ತಾನಲ್ಲ. ಪಶು ಪಕ್ಷಿಗಳು ನನ್ನ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಮನುಷ್ಯ ವಿಚಾರ ಮಾಡ್ತಾನಲ್ಲ. ಅವನಿಗೆ ಹೌಸಾಯ್ತು. ಪರಮಾತ್ಮ ಏನು ಮಾಡ್ದ? ಈ ಮನುಷ್ಯ ಪ್ರಾಣಿಯ ನೆತ್ತಿ ಒಳಗ ಪ್ರವೇಶ ಮಾಡ್ದ. ಬ್ರಹ್ಮರಂಧ್ರದಿಂದ ಪ್ರವೇಶ ಮಾಡಿ ಹೃದಯದ ಗೂಢ ಪ್ರದೇಶದೊಳಗ ಗುಪ್ತವಾಗಿ ವಾಸ ಮಾಡ್ದ. ಅದಕ್ಕ ನೀವು ಸಣ್ಣ ಕೂಸಿಗೆ ನೋಡ್ರಿ, ಅದು ನೆತ್ತಿ ಏನೋ ಅಂತಿರ್ಲ, ಹಳ್ಳ ನೆತ್ತಿ ಏನೋ ಅಂತಿರೋದು ಠಣ ಠಣ ಹೊಡಿತಿರ್ತದ. ಅಲ್ಲೇ ನೀವು ಎಣ್ಣೆ ಉಣಿಸ್ತೀರಿ. ಸಣ್ಣ ಖುಷಿ ನೋಡ್ರಿ, ಅಳಗೆ ಆಡ್ತಿರ್ತದೆ. ಅದಕ್ಕ ಬ್ರಹ್ಮರಂಧ್ರದಲ್ಲಿ ಪ್ರವೇಶ ಮಾಡಿ ಅತ್ಯಂತ ಗೂಢವಾಗಿ ಗೂಢ ಪ್ರದೇಶದೊಳಗೆ ಗುಪ್ತವಾಗಿ ನೆಲೆಸಿಬಿಟ್ಟ. ಎಲ್ಲಿ ನೆಲೆಸದ? ನಿಮ್ಮ ಹೃದಯದೊಳಗದ. ನಾವು
ಅದಕ್ಕ ನಿಮ್ಮ ಹೃದಯ ಒಳಗ ಪ್ರೇಮ ಉದ್ಭವ ಆಗ್ತದ. ಪ್ರೇಮ ಮತ್ತೆ ಮೊಳಕಾಲ್ದಾಗ ಆಗುದಿಲ್ಲ. ಪ್ರೇಮ ಉದಯ ತಲಿ ಒಳಗ ಆಗೋದಿಲ್ಲ. ತಲಿ ಒಳಗ ಬರೀ ಲೆಕ್ಕಾಚಾರ ಉದಯ ಆಗ್ತದ. ತಲಿ ಒಳಗ ಬರೀ ವಿಚಾರ, ಸಂಶಯ, ಕಲ್ಪನೆಗಳು. ಹೃದಯ ಒಳಗ ಪ್ರೇಮ ಹುಟ್ಟದ. ಹೃದಯ ಒಳಗ ಪ್ರೇಮ ಹುಟ್ಲಕತ್ರ ಇದಕ್ಕೆ ಕೈ ಹಚ್ಕೋತಾರ. ನನ್ನ ಮಗು ಹೆಂಗ ಒಳಗ ಎಲ್ಲಿಂದ ಬರ್ತದ? ನನ್ನ ಮಗು ಕೂಸು ಹುಟ್ಟುವಾಗ 1000 ಚೋಳು ಕಡದಷ್ಟು ತ್ರಾಸಾಗಿರ್ತದ. ಜೀವ ಹೋಗಿ ಮತ್ತೊಮ್ಮೆ ಬಂದಂಗಾಗಿರ್ತದ. ಇಷ್ಟೇ ಸಣ್ಣ ಗಡಿಗೆ ಒಳಗಿಂದು ಕುಂಬಳಕಾಯಿ ಹೊರಗೆ ಬರ್ಬೇಕಾದ್ರೆ ಏನು ತ್ರಾಸ. ಮತ್ತೊಮ್ಮೆ ಹುಟ್ಟಿ ಬಂದಂಗ ಅದೆಲ್ಲ ಒಂದು ಕ್ಷಣದಾಗ ಮರಿತಾಳ ತಾಯಿ. ನನ್ನ ಮಗು ಕೂಸು ಹೊರಗೆ ಬಂದ ತಕ್ಷಣ ಎದಿಗೆ ಹಚ್ಕೊಂಡ್ರು. ನನ್ನ ಮಗು ನೋಡಿ ನಗತ್ತಾಳ. ಎಲ್ಲಿ ಹೋಯ್ತು ತ್ರಾಸ? ಗಳಗಳನ್ನೇ ನಗತ್ತಾಳ. ಪಟ ಪಟ ಮುದ್ದೆ ಕೊಡ್ತಾಳ. ಎದಿಗೆ ಹಚ್ಕೊಂಡ್ಲು, ಮೊಳಕಾಲಿಗೆ ಹಚ್ಕೊಳ್ಳಿಲ್ಲ. ಎದಿ ಒಳಗದಾನ ಅವನು ಭಗವಂತ. ಪ್ರತಿಯೊಂದು ಮನುಷ್ಯರ ಒಳಗ ಪ್ರೇಮದ ರೂಪದಿಂದ ಅದಾನ ಭಗವಂತ. ಪ್ರೇಮಕ್ಕ ಏನು ಕಣ್ಣದ, ಏನು ಮೂಗದ, ಏನದ? ಏನೂ ಇಲ್ಲ. ಅದೊಂದು ಸ್ವಚ್ಛಾದ ಭಾವನೆ. ಅದಕ್ಕ ಪರಮಾತ್ಮಗ ನಿರ್ಗುಣ ನಿರಾಕಾರ ಅಂದ್ರು. ಯಾಕ? ಪ್ರೇಮಕ್ಕೂ ಆಕಾರ ಇಲ್ಲ, ಪರಮಾತ್ಮಗೂ ಆಕಾರ ಇಲ್ಲ. ಯೇಸು ಹೇಳ್ತಾನ ಲವ್ ಇಸ್ ಅ ಗಾಡ್. ಯೇಸು ಹೇಳ್ತಾನ ಪ್ರೇಮವೇ ಪರಮಾತ್ಮ. ಪ್ರೇಮ ಅಂದ್ರ ಅದು ಪ್ರೇಮ, ನಿಸ್ವಾರ್ಥ ಪ್ರೇಮ. ಏನೂ ಬೇಡ ನನಗೆ, ಎಲ್ಲ ನನ್ನ ಖುಷಿಗೆ ಒಳ್ಳೇದಾರಿ ಆ ಪ್ರೇಮ. ಇದು ಮಾಡ್ತಾರೆ ಈ ಪ್ರೇಮ. ಇದು ರಾಡಿ ಪ್ರೇಮ, ಹೊಲಸ ಪ್ರೇಮ. ಈ ಪ್ರೇಮ ಮಾಡ್ತಾರಲ್ಲ. ಯಾಕ ಹೊಲಸ ಅಂದೆ? ಬಯಕೆ ಅದಾವಿಲ್ಲಿ. ನಾ ಹೇಳ್ದಂಗ ಕೇಳು, ನಾ ಹೇಳ್ದಂಗ ನಡೆದ್ರೆ ನಿನಗೆ ಹಿಂಗ ಸೀರೆ ತಂದು ಕೊಡ್ತೀನಿ ನಾವು, ಇಲ್ಲಿಕರ್ ಜಾಡ್ಸಿ ಒದಿತೀನಿ ನಾವು. ಈ ಪ್ರೇಮ ಅರ್ಲಿ. ಇದಕ್ಕೆ ಮೋಹ. ಮೋಹದೊಳಗ ಅಹಂಕಾರದ, ಮೋಹದೊಳಗ ಬರ್ಸ್ಕೊಂಡು ತಿನ್ನೋ ಬುದ್ಧಿ ಅದ. ನಿನ್ನ ಉಪಯೋಗ ಆಗ್ಬೇಕು ನನಗ ಅಂದ್ರ ನಾ ಪ್ರೀತಿಸವ. ಮೋಹ ಪಕ್ಕಾ ಸ್ವಾರ್ಥಿ ಅದ. ಎಚ್ಚರಾಗ್ರಿ. ಮೋಹ ಹೆಂಗದ? ನನ್ನ ಡೊಬ್ಬ ನೀ ತುರ್ಸು, ನಿನ್ನ ಡೊಬ್ಬ ನಾ ತುರಿಸ್ತೀನಿ. ನಾ ಹೇಳ್ದಂಗ ನೀ ಕೇಳು, ನೀ ಹೇಳ್ದಂಗ ನಾ ಕೇಳ್ತೀನಿ. ಈ ಮೋಹ ಎಂದೂ ದಂಡಿಗೆ ಹಾಯೋದಿಲ್ಲ. ಅಲ್ಲಿ ಪರಮಾತ್ಮನ ಬೆಳಕಿಲ್ಲ. ಪರಮಾತ್ಮನ ಬೆಳಕಿರುವುದೇ ನಿಸ್ವಾರ್ಥ ಪ್ರೇಮ. ಆ ನಿಸ್ವಾರ್ಥ ಪ್ರೇಮ ಇರೋದೇ ತಾಯಿ ಹತ್ರ. ಅದು ಈಗಿನ ತಾಯಂದಿರೊಳಗೆ ಅದೋ ಇಲ್ಲೋ ಸಂಶಯನೇ ಅದ. ಈಗಿನ ತಾಯಂದಿರು ಕೂಡ ಮೋಹದಾಗ ಬೆಳ್ಳಕತ್ತಾವ. ನನ್ನ ಮಗು ದೊಡ್ಡದಾಗಿ ನನಗೆ ನೋಡಿದ್ರೆ ಅವನಿಗೆ ಪ್ರೀತಿಸೋದು. ಬಾಳ ಕಲ್ತವ ಮಗ ಇದ್ರ ಒಂದು ತರ ಬ್ಯಾರೆ ಪ್ರೀತಿ ಮಾಡ್ತಾಳ ತಾಯಿ. ಬಡವ ಮಗ ಇದ್ರ ಒಂಥರ ಬ್ಯಾರೇನೆ ಪ್ರೀತಿ ಮಾಡ್ತಾಳ. ಇದು ಪವಿತ್ರ ಪ್ರೇಮ ಅಲ್ಲ. ಕಲಿಮಲ, ಕಲಿಯುಗ. ತಾಯಿಯ ಶುದ್ಧ ಪ್ರೇಮನೂ ಕಣ್ಮರಿ ಅಕ್ಕೋತ್ ಹೊಂಟದೀಗ. ಒಪ್ಪತ್ತಿಗೆ ಕೆಟ್ಟ ಮಗು ಇರ್ಲಕ್ಕ ಸಾಧ್ಯದ, ಕೆಟ್ಟ ತಾಯಿ ಅಂದು ಇರಂಗಿಲ್ಲ ಅಂತ ಆದಿ ಶಂಕರಾಚಾರ್ಯ ಹೇಳಿದ್ರು. ಅದು ಈಗ ಕಲಿಯುಗದಾಗ ಸುಳ್ಳಾಗ್ಯದ. ಎಷ್ಟು ತಾಯಂದಿರು ತೋರ್ಸ್ಲಿ ನಿಮಗ? ತನ್ನ ಮಕ್ಕಳಿಗೆ ಮಾಟ ಮಂತ್ರ ಮಾಡಿಸದವರು, ತನ್ನ ಮಗನನ್ನೇ ಹೊಡಿಲಿಕ್ಕೆ ಸುಪಾರಿ ಕೊಟ್ಟವರು ಎಷ್ಟು ತಾಯಂದಿರಿರ್ಲಿಕ್ಕಿಲ್ಲ. ಶುದ್ಧ ಪ್ರೇಮ ಒಂದೇ ಒಂದು ಉಳಿದೈತಿ. ಅದು ಪರಮಾತ್ಮನ ಹತ್ರದ. ಯಾರು ನಮಗ ಭೂಮಿಗೆ ಕೊಟ್ಟ ಕಳಿಸ್ಯಾರಲ್ಲ ಅವ್ರ ಹತ್ರ ಶುದ್ಧ ಪ್ರೇಮ. ಇನ್ನೊಂದು ಆ ಪ್ರೇಮ ಇನ್ನೊಬ್ಬರ ಹತ್ರ ಅದ, ಸದ್ಗುರುನಾಥನ ಹತ್ರ ಅದ. ಸದ್ಗುರುನಾಥ ಹೆಂಗದಾನ? ನಿಜವಾದ ಆಪತ್ತು ಬಾಂಧವ. ಸದ್ಗುರುನಾಥಗ ಆಶೆ ಇಲ್ಲ, ಬೇಕನ್ನೋದಿಲ್ಲ, ಸುಮ್ಮನೆ ಪ್ರೀತಿಸ್ತಾನ. ಈ ಭೂಮಿ ಮೇಲೆ ನಡೆದಾಡುವ ದೇವರಂದ್ರೆ ಸದ್ಗುರುನಾಥ. ಯಾರಿಗೆ ದೇಹದ ಮಮತ್ಕಾರ ಹೋಗ್ಯದ, ಯಾರ ಒಳಗಿಂದು ಕಾಮಕ್ರೋಧೆಲ್ಲ ಸುಟ್ಟು ಹೋಗ್ಯಾವ, ಎಲ್ಲರ ಕಡೆ ನಾನೇ ಅದೇನು, ಇವೆಲ್ಲವು ನನ್ನ ಮಕ್ಕಳಂತ ಯಾವಂತನಲ್ಲ ಅವನೇ ಸದ್ಗುರುನಾಥ.
ಗುರು ಬೇಕ ತಂಗಿ, ಗುರು ಬೇಕು. ಶಿರದಲ್ಲಿ ಕರವಿಟ್ಟು ಭರದಿ ಪಾವನ ಮಾಡುವಂತ ಗುರು ಬೇಕು. ನಿಜವಾದ ಗುರು ಯಾರಿಗೆ ಅನ್ಬೇಕಂದ್ರ ಆ ಗುರು ಸುಮ್ಮನೆ ನಿಮ್ ತಲೆ ಮೇಲೆ ಕೈ ಇಟ್ರ ಹಡದ ತಂದೆನೇ ತಲೆ ಮೇಲೆ ಕೈ ಇಟ್ಟಂಗಾಗಿರ್ಬೇಕು. ನಮ್ಮ ಭಾಗದಾಗ ಒಬ್ಬ ಗುರುಗಳಿದ್ರು. ಯಾರೇ ಹೆಣ್ಣು ಮಕ್ಕಳು ಬರಲಿ ಎಂದೂ ಭೇದ ಮಾಡಿಲ್ಲ. ಬಾರವ ಮಗಳೇ, ನನ್ನ ಮಗಳು ನೀನು, ಇದು ನಿನ್ನ ತವರ ಮನೆ, ತಿಂದು ಉಂಡು ಖುಷಿಯಾಗಿರು ಮಗಳೇ. ಈ ಭಾವ ಯಾರಿಗೆ ಬರ್ತದ? ಹಡತ್ತಾಯಿಗೆ ಒಬ್ಬಕ್ಕಿಗೆ ಬರ್ತದೆ. ಅದನ್ನೂ ಬರಲಾಗಿದೆ ಈಗ. ಈಗಿನ ತಾಯಂದಿರೇ ಮಜಾ ಅದಾರ. ಸತ್ರ ಗಂಡನ ಮನೆಯಾಗ ಸಾಯಿ, ಇಲ್ಲಿ ಬರಬೇಡ, ಇಲ್ಲಿ ಬಂದ ನನಗೆ ವಾಜ್ಯ ಆಗಬೇಡ. ಗುರುನಾಥ ಹಂಗಿಲ್ಲ. ಗುರುನಾಥ ಮುಂಗೈಗೆ ಜೋಳಿಗೆ ಹಾಕೋತಾನ, ಮಗಳೇ ಇರು, ನಿನ್ಸಲಾಗಿ ನಾ ಭಿಕ್ಷಾ ಬೇಡ ತಂದೆ ಹಾಕ್ತೀನಿ. ಕಲಿಯುಗದಾಗ ಎಲ್ಲಿ ಸಿಗ್ತಾವ್ರಿ ಇವೆಲ್ಲ? ಕಲಿಯುಗದಾಗ ಒಳ್ಳೆ ಸಾಧಕ ಸಿಗವಲ್ಲ, ಕಲಿಯುಗದೊಳಗ ಒಳ್ಳೆ ಶಿಷ್ಯರು ಸಿಗವಲ್ರು. ಕಲಿಯುಗದಾಗ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಸತ್ತೋಳು ಗುರುಗಳು ಸಿಗವಲ್ರು. ಜ್ಞಾನ ಹೇಳೋ ಗುರುಗಳು ಸಿಗವಲ್ರಿ. ಈಗ ಹುಡುಗರಿಗೆ ಸಾಲಿ ಕಲ್ಸುದು ಬಹಳ ಅಂಜಿಕೆ ಬರಕತ್ತದ ತಾಯಿ ತಂದೀಗ. ಶಿಕ್ಷಕರೇ ಲವ್ ಮಾಡಕತ್ತಾರ. ಯಾರಿಗ? ಕಲೀಲಿಕ್ಕೆ ಬಂದವ್ರ ವಿದ್ಯಾರ್ಥಿಗಳಿಗೆ. ಸತ್ಯ ಸಂಗತಿ ಅದ. ಜ್ಞಾನ ಹೇಳುವಂತಹ ಶಿಕ್ಷಕ, ಜ್ಞಾನ ಹೇಳುವಂತಹ ಗುರು ಅವರೇ ಕುರುಡಾಗಿ ಬಿಟ್ಟರು. ದಾರಿ ತೋರ್ಸವ್ರು ಯಾರು? ನಿನ್ನೆ ವಿಷಯ ಚೆನ್ನಾಗಿತ್ತಲ್ಲ, ಕರ್ಮದ ಸಿದ್ಧಾಂತ. ಕರ್ಮ ಯಾರಿಗೂ ಬಿಟ್ಟಿದ್ದಲ್ಲ, ಯಾರಿಗೂ ಕೇಳಂಗಿಲ್ಲ ಕರ್ಮ. ನೀ ದೊಡ್ಡ ರಾಜನಾಗಿರು, ನೀ ದೊಡ್ಡ ದೇವತೆಯಾಗಿರು, ನೀ ಯಾರಿದ್ದರೇನು, ಮಾಡಿದ್ದು ಉಣಬೇಕಾಗ್ಯದ ಈ ಲೋಕದೊಳಗ. ಪರಮಾತ್ಮನ ಲೋಕದೊಳಗ ಭೇದ ಭಾವ ಇಲ್ಲ, ಅಲ್ಲೇನು ಲಂಚ ಇಲ್ಲ. ಇಷ್ಟು ಕೊಡ್ತೀನು ನೋಡ್ರಿ, ಬಿಟ್ಟು ಬಿಡ್ರಿ ಇಲ್ಲ. ನೀರಿಗೆ ನೀರ, ಹಾಲಿಗೆ ಹಾಲ. ಪರಮಾತ್ಮನ ಜಗತ್ತು, ಪರಮಾತ್ಮನ ಜಗತ್ತು ಒಂದದ. ಅಂತ ದೊಡ್ಡ ದೇವತೆ ಜಗತ್ತ ಪಾಲಕ ವಿಷ್ಣು ಭೋಗಿಸ್ಬೇಕಾಯ್ತು. ವೃಂದಾಗ ಯಾವಾಗ ಗುರ್ತಾಯ್ತು, ಶಾಪ ಕೊಟ್ಟು ಬಿಟ್ಟಳು. ನಾ ಹೆಂಗ ತರ್ಪಡಿಸಾಕತ್ತೀನು ಗಂಡಿಲ್ಲದೆ, ನಿನಗೂ 14 ವರ್ಷ ತರ್ಪಡಿಸ್ತೀಯಪ್ಪ. ಹುಚ್ಚಾಗಿ ಹೋಗ್ತಿ ಅರಣ್ಯದೊಳಗ. ಯಾರಿಗೆ ಶಾಪ ಕೊಡ್ತಾಳ? ದೇವರಿಗೆ ಕೊಡಾಕತ್ತಾಳ ಶಾಪ. ವಿಷ್ಣು ಪರಮಾತ್ಮನ ಸ್ವಾರ್ಥಿಗಾಗಿ ಮಾಡಿದ್ದೇನು, ತನಗಾಗಿ ಮಾಡಿದ್ದೇನು? ಅವನು ದೇವಲೋಕ ಬದುಕಲಿ, ನನ್ನ ಮಕ್ಕಳು ಬದುಕಲಿ. ಇಂದ್ರ ಚಂದ್ರ ಇವ್ರಿಗೇನಾಗಿತ್ತು? ಇವರು ಡಾನ್ಸ್ ನೋಡ್ಕೊತ ಕೂತಿದ್ರು. ಅಪ್ಸರಿಗಳು ಕುಣಿಸೋದೈತಿ, ಡಾನ್ಸ್ ನೋಡೋದೈತಿ. ಇವ್ರದ್ದು ಎಲ್ಲಿಂದ ಮಣ್ಣಾದ ಪುಣ್ಯ ಬರ್ತೈತಿ? ಏನ್ ರೈತರು ಓಡೇ ಹೋಗೋದು. ಈ ಒಂದು ಶಿವನ ಹತ್ರ ಹೋಗೋದು. ಶಿವ ಅಂತಾನ ಅದು ನಂದು ಖಾತೆ ಇಲ್ಲ, ಎಲ್ಲ ಮುಗಿಸೋದು ನಂದು ಒಂದೈತಿ. ಪ್ರಳಯ ಮಾಡಿ ಬಿಡವನ, ಜಗತ್ ಪಾಲಕ ಮಾಡವಲ್ಲಿ ವಿಷ್ಣು ಪರಮಾತ್ಮದನ ಹೋರಿ. ಪಾಪ ವಿಷ್ಣು ಪರಮಾತ್ಮ ತನ್ನ ದೇವಲೋಕ ಕಾಪಾಡ್ಲಿಕ್ಕೆ ಹೋಗಿ ತಾಪ ಶಾಪ ತಗೊಂಡ. ವಿಷ್ಣು ಪರಮಾತ್ಮ ಅಂತಾನ ಇರ್ಲಿ, ನೀ ಶಾಪ ಕೊಟ್ಟಿದೆ ಕೊಡು. ಜಗತ್ತ ತಡಸ್ಲಕ್ಕ, ಜಗತ್ತ ಪಾಲನೆ ಮಾಡ್ಲಕ್ಕ ಎಷ್ಟೇ ಕಷ್ಟ ಬರಲಿ, ನಾವು ತಯಾರಿದ್ದೀವಿ. ನೋಡ್ರಿ, ಆ ಜಗತ್ತು ಉಳಿಸೋ ಸಲಾಗ ಅವರು ಶಾಪ ತಗೊಂಡ್ರು. ಆದ್ರ ಆ ದಿವಸ ವಿಷ್ಣು ಪರಮಾತ್ಮಂದು ಆ ವೃಂದ ಅಂತಕ್ಕಂಥ ಪತಿವ್ರತೆಯರ ಮಿಲನ ಆಗಿತ್ತಲ್ಲ, ಅದೇ ದಿವಸ ಭೂಮಿ ಮ್ಯಾಲ ತುಳಸಿ ಲಗ್ನ. ವೃಂದ ಮಹಾಪತಿವ್ರತೆ ಇರೋದ್ರಿಂದ ತುಳಸಿ ಆಗಿ ಹುಟ್ಟಿ ಬಂದಳು. ಅದಕ್ಕ ತುಳಸಿ ಲಗ್ನ ದಿವಸ ಕೃಷ್ಣಗ ತಂದು ಎಲ್ಲಿಡ್ತೀರಿ? ತುಳಸಿ ಗಿಡದಾಗಿಟ್ಟು ತುಳಸಿ ಮದುವೆ. ತುಳಸಿ ಮದುವೆ ಯಾರಿಗೆ ಹಚ್ತೀರಿ? ಕೃಷ್ಣ ಪರಮಾತ್ಮಗೆ ಹಚ್ತೀರಿ. ಸಂಕೇತ ಆ ದಿವಸ ಅಲ್ಲಿ ಹಂಗಾಗಿತ್ತು ಕತೆ. ನನಗೆ ಈಗ ಹೇಳ್ರಿ, ಅಂತ ಕೃಷ್ಣ ಪರಮಾತ್ಮ ವಿಷ್ಣು ಪರಮಾತ್ಮಗೆ ಬಿಟ್ಟಿಲ್ಲ. ನಾವು ನೀವು ಯಾಗಿಡ ತಪ್ಪಲ?
ಯಾಕೆ ನಾವು ಎಚ್ಚರವಾಗಿರಬಾರ್ದು? ಭೂಮಿ ಮೇಲೆ ದೇವ್ರು ನಮ್ಮನ್ನ ಹುಟ್ಸ್ಯಾನ, ಒಂದು ಕಾಯಕ ಕೊಟ್ಟಾನ, ಮಾಡ್ಕೋತ ಹೋಗುದು. ಯಾಕೆ ಬಾಳ ತಲೆ ಕೆಡಿಸೋದು? ದಿನಾನು ದೇವ್ರಿಗೆ ಎದ್ದು ಬೇಡ್ಕೋಬೇಕು, ಭಗವಂತನೇ ನನ್ನ ಕೈಯಿಂದ ಎಲ್ಲವಾಗಲೂ ಒಳ್ಳೆ ಕೆಲಸ ಮಾಡಿಸು ತಂದೆ, ಒಳ್ಳೆ ಕೆಲಸ ಮಾಡುವಂತ ಬುದ್ಧಿ ಕೊಡು ತಂದೆ. ಯಾಕಂದ್ರೆ ಎಲ್ಲ ಭೋಗಿಸ್ಬೇಕಾಗ್ಯದ ನಾಳೆ. ಈಗ ಚಂದ ಇತ್ತಲ್ಲ ನಿನ್ನೆ ವಿಷಯ. ಇವತ್ತಿಂದ ಒಂದು ವಿಷಯ, ನರಗುಂದಂತ ಊರಲ್ಲಿ ಒಬ್ರು ಭಕ್ತರದಾರ, ಸಂಗಪ್ಪ ಹನಂಸಾಗರ್ ಅಂತ. ಅವ್ರದ್ದು ಫೋನ್ ಬಂದೈತಿ. ಫೋನದಾಗ ಒಂದು ಪ್ರಶ್ನೆ ಕೇಳ್ಯಾರ ನನಗೆ. ಆಯ್ತಪ್ಪ, ಈ ಪ್ರಶ್ನೆಗೆ ಸಾಯಂಕಾಲ ಪ್ರವಚನದೊಳಗೆ ಉತ್ತರ ಕೊಡ್ತೀನಿಯಪ್ಪ. ಈ ಪ್ರವಚನ ಅವಸಲಾಗ್ಯಾವ ನೋಡ್. ನಾವ್ ಇಲ್ಲಿದ್ದೀವಿ, ಅವ್ರು ನರಗುಂದ ಒಳಗದ. ಅವ್ರು ನನಗೆ ಹೆಂಗ್ ಪರಿಚಯ? ಇದೈತಲ್ಲ ಮುಂದೆ ಇಷ್ಟೇ ಡಬ್ಬಿ ಅದ ನೋಡ್ರಿ, ಎಷ್ಟು ಪುಣ್ಯದ ಕೆಲಸ ಮಾಡ್ತಾವ ನೋಡ್ರಿ. ಈ ಮೊಬೈಲ್ ಅನ್ನ ನಾವು ಚಲೋದಕ್ಕೂ ಬಳಸಬಹುದು. ನಮ್ಮ ವಿಡಿಯೋ ನೋಡ್ಯಾರ, ಗುರುಗಳೇ ತಮ್ಮ ಜೊತೆ ಮಾತಾಡಬೇಕಿತ್ತು. ಆಯ್ತಪ್ಪ, ನಂಬರ್ ಕೊಟ್ಟು ಫೋನ್ ಹಚ್ಚಿ ಕೇಳಿದ್ರು, ಹಿಂಗಾಗೈತಿ ನನಗ. ಕಳೆದ 4 ವರ್ಷಗಳಿಂದ ಧ್ಯಾನ ಮಾಡಾಕತ್ತೀನಿ. ಸಿಕ್ಕಲ್ಲಿ ಹೋಗಿನು, ಕೆಲವೊಬ್ರು ದೀಕ್ಷೆ ಕೊಟ್ಟಾರ, ತಲೆ ಮೇಲೆ ಕೈ ಇಟ್ಟು ಶಕ್ತಿ ಕೊಟ್ಟಾರ, ಎಲ್ಲಾನು ಮಾಡಾಕತ್ತೀನು. ಮನಸ್ಸಿಗೆ ಶಾಂತಿ ಇಲ್ಲ. ನಿಮ್ಮ ಪ್ರವಚನ ಕೇಳಾಕತ್ತೀನು, ನಾ ಏನು ಮಾಡ್ಲಿ ಮುಂದ? ನೀವೆಲ್ಲಿದ್ರೆ ಹೇಳ್ರಿ, ನಾ ಬರ್ತೀನು. ನರಗುಂದದಿಂದ ಇಲ್ಲಿ ಬರಕತ್ತಾರ, ಎಡ್ಕೊಂಡ್ ಬಿದ್ರಿ ಇಲ್ಲಿ ಅದ ಎಲ್ಲ ಮುನ್ಗುಡಿ, ಬರಕ್ಕ ವಲ್ಲ ಅನ್ಸಕತ್ತದ. ಜ್ಞಾನ ಅಂದ್ರೆ ಕಹಿ ಕಹಿ ಔಷಧ ಇದ್ದಂಗ, ರೋಗ ಬಂದಾಕ್ರ ಔಷಧ ವಲ್ಲ ಅನಿಸ್ತದ, ಕಹಿ ಇರ್ತದಲ್ಲ. ಜ್ಞಾನನು ಔಷಧ ಯಾಕೆ ಕುಡಿಬೇಕು? ಅದರಿಂದ ಒಂದು ದೊಡ್ಡ ರೋಗ ಹೋಗ್ತದ, ಭವ ರೋಗ ಹೋಗ್ತದ. ಮತ್ತ ಹುಟ್ಟಿ ಬರ್ಬೇಕು ಅನ್ನೋದು ನಮಗ ದೊಡ್ಡ ರೋಗ ಹತ್ಯದ. ಪುನರಪಿ ಜನನಂ ಪುನರಪಿ ಮರಣಂ ಜನನಿ ಜಠರೇ ಶಯನಂ. ಸುಮ್ಮನೆ ಹುಟ್ಟಿ ಬರಾಕತ್ತೀವು. ಹುಟ್ಟಿ ಬರೋದೇನು ನಿಮಗೆ ಅಷ್ಟು ಸಾದಾ ಅನ್ಸೈತೇನು? ತಾಯಿ ಹೊಟ್ಟ್ಯಾಗ ನೆನೆಸ್ಕೋರಿ, 9 ತಿಂಗಳ ಇಲ್ಲಿ ಕುಂಡ್ರಿಸಿ ನಿಮಗೆ ಎಲ್ಲಾ ಕಿಟಕಿ ಮುಚ್ಚಿ, ಒಂದು ಫ್ಯಾನ್ ಇಲ್ಲ. ಗುರುಗಳ ಲಘು ಹೊರಗೆ ತೆಗೀರಿ, ನಮಗ ಶಕೆ ಆಗ್ಲಿಕತ್ತದ. 9 ತಿಂಗಳು ಹಿಂಗ ಹಂಗಿದ್ರಿ ಯಾರಿಗೂ? ಅಲ್ಲೇನು ಕಿಟಕಿ ಇತ್ತು, ಏನು ಫ್ಯಾನ್ ಇತ್ತು ಒಳಗ, ಏನು ಒಳ್ಳೆ ಸುಮಾರು ಶೇಂಟ್ ಇತ್ತೇನ ಒಳಗ? ಏನು ಇದ್ದಿದ್ದಿಲ್ಲ. ತಾಯಿ ತಿಂದಿದ್ದೆಲ್ಲ ಹೊಲಸ, ಉಪ್ಪ, ಖಾರ, ತಲೆ ಮೇಲೆ ಅಭಿಷೇಕ ಆಗ್ತಿತ್ತು. ಆಕೆ ಏನೇನೋ ತಾಯಿ ತಿತ್ತಿದಳು, ಖಾರ, ಉಪ್ಪ, ಹುಳಿ ಬಾಳ ತಿತ್ತಿಳು. ಬಯಕೆ ಹತ್ತಿ ಅದೆಲ್ಲ ನೆತ್ತಿ ಮೇಲೆ ನಿಮ್ಗೆ ಅಭಿಷೇಕ ಆಗ್ತಿತ್ತು, ಮುಗುನಾಗ ಹೋಗ್ತಿತ್ತು, ಠಸಿಕೆನೇ ಹತ್ತಿತ್ತು, ಅಲ್ಲೇ ಒದ್ದಾಡ್ತಿದ್ರಿ. ನೀವು ಉಂಡದ್ದು ಕೂಸಿಗೆ ಹ್ಯಾಂಗ್ ಹೋತಿತ್ತು, ಯಾವ ಪೈಪಲ್ಲಿ ಹೋತಿತ್ತು, ವಿಚಿತ್ರ, ಎಲ್ಲ ಅದ್ಭುತ, ಅಗಾಧದ. ಕೂಸ ಮೊಳಕಾಲ ಹಿಂಗ ಮಡಚಿ, ಭಗವಂತನೇ ನನಗ ಲಘು ಹೊರಗೆ ತೆಗಿಯೋ ಭಗವಂತ, ಈ ನರ್ಕದಿಂದ ಹೊರಗೆ ತೆಗಿ, ಬರೀ ಹೊರಗೆ ತೆಗಿ, ನಿನಗ ಬಿಡದೆ ನೆನಸ್ತಿನ್ನ. ವಚನ ಕೊಟ್ಟದ ಜೀವಾತ್ಮ ತಾಯಿ ಹೊಟ್ಟ್ಯಾಗ. ಮಂಡುಕೋಪನಿಷತ್ ಒಳಗೆ ಬಹಳ ಚಂದ ವರ್ಣ ಮಾಡ್ಯಾರ ಇದೆಲ್ಲ. ಈ ಜೀವ ಬರೀ ಒಬ್ಬರಿಗೆ ನೆನೆಸ್ತಿರ್ತದ, ಭಗವಂತನೇ ಲಘು ಬಿಡಿಸ್ಬಾರ್ದು. ನಿನಗೇ ನೆನೆಸ್ತೀನೋ, ಮೋಕ್ಷ ಪಡ್ಕೋತೀನೋ. ಜಗತ್ತದ ಭೋಗದೊಳಗ ಮಾಯಾಮೋಹದೊಳಗ ನಾ ಬೀಳಂಗಿಲ್ಲ ಅಂತ ಎಷ್ಟು ವಚನ ಕೊಟ್ಟದ. ಹೊರಗ ಬತ್ತು ಕೋಸ, ಎಲ್ಲ ಕಡೆ ಕೋಟಿ ಸೂರ್ಯ ಬೆಳಕು ಬಿದ್ದಂಗಾಯ್ತು, ಚಂದ ಕಾಣಕತ್ತು ಜಗತ್ತ. ಪಟಕಡೆ ಬಾಯಾಗ ಯಾರು ಹಾಲು ಕೊಟ್ರು, ಮಲಿ ಕೊಟ್ರು, ಕುಡಿಲಿಕ್ಕತ್ತು. ಆಹಾ, ಹೋಯ್ತ್ರಿಗಲ್ಲ, ವಚನನೂ ಹೋಯ್ತು, ಎಲ್ಲನೂ ಹೋಯ್ತು. ಈ ಜೀವಾತ್ಮಗ ಮಜಾ ಅನ್ಸ್ಲಿಕ್ಕತ್ತು. ಮಜಾ ಹುಟ್ಟದಂಗ ಬೆಳದಂಗ ತಿನ್ನೋದು ಮಜಾ, ನೋಡೋದು ಮಜಾ. ನಾಲ್ಗಿ ಸುಖನೇ ಬೇರೆ, ಕೇಳೋ ಸುಖ ಬೇರೆ, ನೋಡೋ ಸುಖ ಬೇರೆ. ಈ ಸುಖದೊಳಗ ಮುಳುಗಿ 100 ವರ್ಷ ಆದ್ರೂ ಎಚ್ಚರ ಆಗೋದಿಲ್ಲದ. ಈ ಜೀವಾತ್ಮಗೆ ಎಚ್ಚರೇ ಆಗೋದಿಲ್ಲ. ಮತ್ತ ತಾಯಿ ಹೊಟ್ಟೆ ಹೋಗಿ ಬೆಳ್ಳನ ಗುರ್ತಾಗ್ತದೆ ಏನದ ಮಜಾ.
ತಾಯಿ ಹೊಟ್ಟೆ ಅಂದ ಬಿಡ್ರಿ, ಸಾಯು ಕಾಲಕ್ಕೆ ನೆಲ ಹಿಡ್ದ ಎಲ್ಲ ನೆನಪಾತದ. ಹೆಂಗ ಜೀವ ಹೋಗ್ತದ ಗುರುತಿಲ್ಲ. ಚಲೋ ಸುಸೂತ್ರವಾಗಿ ಜೀವ ಹೋದ್ರ ಬಾಳ್ ಚಲೋ. ಪುಣ್ಯವಂತರಿಗೆ ಸಾವು ಬ್ಯಾರಣಿ ಬರ್ತದ. ಸುಮ್ನೆ ಧ್ಯಾನ ಕೂತಂಗೆ ಯಾವಾಗ ದೇವ್ ಬಿಡ್ತಾರ ಗೊತ್ತೈತಾಗಲ್ಲ. ಹೇಳಿ ಕೇಳಿ ದೇವ್ ಬಿಡ್ತಾರ, ನಗುನ ಗೊತ್ತ. ಇನ್ನು ಕೆಲವೊಬ್ರು ಒದ್ದಾಡಿ ಹೊಲಸರಾಡಿ ಮಾಡಿ ಹಿಂದಿದ್ದವ್ರಿಗೆ ತ್ರಾಸ ಕೊಟ್ಟು ಯಾವಾಗ ಸಾಯ್ತಾನ ಮಾರಾಯ. ಕೆಟ್ರಿ ಪಾಪ ಮಾಡಿ ಮಾಡಿ ಜೀವಾತ್ಮ ಏನ್ ಥೋಡೆ ಭೋಗಿಸ್ತದೇನು ಭೂಲೋಕದೊಳಗ. ದುರಿತ ಕರ್ಮವ ನೊಲ್ಲಿದಿರು ಪುಣ್ಯವನೇ ಮಾಡು ನಿಜಗುಣಾನಂದ ಸ್ವಾಮಿಗಳು ಹೇಳ್ತಾರೆ. ನಿಜಗುಣ ಸ್ವಾಮಿಗಳು ಶಂಭುಲಿಂಗ ಬೆಟ್ಟದಲ್ಲಿ ತಪಸ್ಸ ಮಾಡಿ ಅದ್ಭುತವಾದ ಜ್ಞಾನ ಹೇಳ್ತಾರ. ಚಲೋ ಕೆಲಸ ಮಾಡಪ್ಪ, ನಿಂದಿಸಿ ಆಡದಿರು ಯಾರನ್ನು, ಯಾರದು ಸುದ್ದಿ ಮಾತಾಡಕ್ ಹೋಗಬೇಡ, ನಿಂದಷ್ಟು ನೋಡ್ಕೋ ಸಾಕು. ಯಾಕೆ ಇನ್ನೊಬ್ರು ಸಾಬರಿ ಮಾಡ್ತಿ? ಪರಚಿಂತೆ ಯಮಗೆ ಕೈಯ, ಎದಕ್ ಬೇಕು ನಮಗ ಇನ್ನೊಬ್ರು ಸುದ್ದಿ? ಮಾಡದಾರ ಪಾಪ, ಆಡದವ್ರು ಕಳೆದ್ರು, ಯಾರೋ ಮಾಡಿರ್ತಾರ, ನೀವು ಕೂತ್ ವಿಚಾರ ಮಾಡುದು ಕಟ್ಟಿ ಮೇಲೆ ಕೂತ್. ಯಾರು ಹೇಳ್ಯಾರ? ನಮ್ಮ ಚಿಂತೆ ನಮ್ಮ ಸಾಲದು, ಹೊದೆಯಲುಂಟು ಹಾಸಲುಂಟು. ನಮಗ ಕೂಡಲ ಸಂಗಮ ಒಲಿತಾನೋ ಇಲ್ಲೋ, ಮೋಕ್ಷ ಸಿಗ್ತದೋ ಇಲ್ಲೋ, ಇದನ್ನ ನಾವು ಪಾರ ಆಗ್ತೇವೋ ಇಲ್ಲೋ, ಇದೇ ನಮಗ ದೊಡ್ಡ ಚಿಂತೆ ಹತ್ಯದ. ಇನ್ನು ಬಾಜುಕಿನ ಮನ್ಯಾಗ ಏನ್ ನಡ್ದದ ನಮಗ ಟೈಮ್ ಎಲ್ಲಿ ಅದ? ನಮಗ ಪರಲೋಕದ ಚಿಂತೆ ಇಲ್ಲ, ಭಗವಂತನ ಬಗ್ಗೆ ವಿಚಾರ ಇಲ್ಲ, ಮೋಕ್ಷ ಅಂತೂ ಮೊದಲೇ ಗೊತ್ತಿಲ್ಲ. ಕೂತ್ರ ನಿತ್ರ ಬಾಜುಕಿನ ಮನ್ಯಾಗ ಅವು ನಮ್ಮ ಕಿವಿಗಳು. ಅಲ್ಲಿ ಏನ್ ನಡೀತು, ಇಲ್ಲಿ ಏನ್ ನಡೀತು? ನಮ್ಮ ಜೀವನದ ಬಗ್ಗೆ ಸ್ವಲ್ಪ ಚಿಂತಿಲ್ಲ, ಬರೀ ಇನ್ನೊಬ್ಬರ ಜೀವನದ ಚಿಂತೆ. ವಿಷಯ ಏನಿತ್ತು? ನರಗುಂಡದಿಂದ ಕೇಳ್ಯಾರ ಅವ್ರು. ಇಲ್ಲೇದಿರಲ್ಲ, ಮತ್ ನೀವು ಕೇಳ್ಬೋದಲ್ಲ, ಕೇಳಬಲ್ಲಾಗಿರಿ. ನಮಗ ಪ್ರಶ್ನೆನೇ ಬೀಳಲ್ರಿ. ಮತ್ತೆ ಅವ್ರ ಗುರುಗಳೇ ನಮಗ ಪ್ರಶ್ನೆ ಒಂದೇ, ಏನು? ತಿನ್ನೋದು, ಉಣ್ಣೋದು, ಮಲಗೋದು, ಮಸ್ತ್ ಆಗಿರೋದು. ಸಂಜಿಕೆ ಪಲ್ಯ ಏನು ಮಾಡ್ಬೇಕು ಅದು ಚಿಂತೆ. ಹೌದಾ? ಸಣ್ಣ ಸಣ್ಣ ಚಿಂತೆ. ದೊಡ್ಡ ರಾಜ ಒಂದು ಹೊಲದಲ್ಲಿ ಕೆಲಸ ಮಾಡುವಂತವನಿಗೆ ಕೃಪೆಯಾಗಿ ಕೇಳ್ದ, ಇಂಥ ಕಾಡಿನೊಳಗ ತಂಪು ನೀರು ಕುಡಿಸದೆಯಲ್ಲ, ನಿನಗೇನು ಬೇಕು? ಆ ರೈತ ಕೇಳ್ದಂತ, ಸದ್ಯಕ್ಕೆ ತಂಬಾಕು ತಿಕ್ಲಿಕ್ಕೆ ಸುಣ್ಣಿಲ್ಲ, ಸುಣ್ಣ ಕೊಡು. ಕೊಟ್ರ ಕೋಟಿ ಕೋಟಿ ಸಂಪತ್ತು ಕೊಡವಿದ್ದ, ಇವ ಬೇಡದ್ದೇನು ಸುಣ್ಣ. ನಮ್ದು ಹಂಗೇ ನಡ್ದದ. ಎಲ್ಲವನ್ನ ಹತ್ರ ಒಂದ್ ಕೈಯಾಗ ಕುಂಬಳಕಾಯಿ ಅದ, ಒಂದ್ ಕೈಯಾಗ ಅಮೃತದ ಕುಂಭ ಅದ. ನಮಗೆಲ್ಲ ಕುಂಬಳಕಾಯಿನೇ ಬೇಕಾಗ್ಯದ. ಕುಂಬಳಕಾಯಿಲೆ ಹೊಟ್ಟಿ ತುಂಬತದ. ಅಮೃತ ತಗೊಂಡು ಏನು ಮಣ್ಣು ಮಾಡೋದು? ಜ್ಞಾನದ ಅಮೃತದಿಂದ ಮೋಕ್ಷ ಸಿಗ್ತದ. ಜ್ಞಾನದ ಅಮೃತದಿಂದ ದೇವತೆಗಳ ದರ್ಶನ ಆಗ್ತಾವ. ಸ್ವರ್ಗಲೋಕ ಎಲ್ಲವೂ ಅದ. ಈ ಭೂಲೋಕದೊಳಗ ಸಪ್ತ ಲೋಕಗಳದಾವ. ಶಿವರಾಜ ಅವ್ರಿಗೆ ಕೇಳಿ ಹೇಳ್ತಾರ, ಪರಬ್ರಹ್ಮ ಲೋಕ ಒಂದದ ಅಂತ, ಅಲ್ಲಿಂದ ನಾವೆಲ್ಲ ಬರ್ತೇವಂತ. ಅವ್ರ ಗುರುಗಳ ಕಡೆಯಿಂದ ಅವ್ರ ಜ್ಞಾನ ಪಡ್ಕೊಂಡು ಅದು ಹೇಳ್ತಾರ. ಅಮೇರಿಕದವರು ಕುಬೇರ್ ಲೋಕದಿಂದ ಬಂದಾರ, ಅದಕ್ಕೆ ಅವ್ರು ಅಷ್ಟು ಶ್ರೀಮಂತ ಅದಾರ. ಚೀನಾ ದೇಶದವರು ರಾಕ್ಷಸ ಲೋಕದಿಂದ ಬಂದಾರ, ಅದಕ್ಕೆ ರಾಕ್ಷಸರಂಗ ಮಾಡ್ತಾರ. ರಾಕ್ಷಸರಂಗ ಏನು ಬೇಕಾದ್ ತಿನ್ನಕತ್ತಾರ. ಯೂಟ್ಯೂಬ್ನಾಗ ನೋಡಿರ್ಬೇಕಲ್ಲ ನೀವು. ಚೇಳಿನ ಉಪ್ಪಿನಕಾಯಿ ಹಾಕೊಂಡು ತಿನ್ನೋದು, ಜೊಂಡಗ ಹುರಿದು ತಿನ್ನೋದು. ವೈಕ್ ನೋಡಿದ್ರೆ ವೈಕ್ ಆತದ. ಹಂಗ್ಯಾಕ್ ಮಾಡ್ತಾರ ಅವರು? ರಾಕ್ಷಸ ಲೋಕದಿಂದ ಬಂದಾರ ಅವರು. ರಾಕ್ಷಸ ಲೋಕ. ಭಾರತ ದೇಶ ಅದ್ಭುತ ದೇಶ. ಇಲ್ಲಿ ಹುಟ್ಟಿ ಬಂದಕ್ಕ ಬಹಳ ಪುಣ್ಯ ಬೇಕು. ಸುಮ್ಮ ಬಂದಿಲ್ಲ ನೀವು ಭಾರತ ದೇಶದೊಳಗ. ಎಷ್ಟೋ ಜನ್ಮ ಪುಣ್ಯ ಅದ ನಿಮಗ. ಭಾರತ ಅಂದ್ರೆ ಏನ್ ಸಾಮಾನ್ಯ ಅಂತ ತಿಳ್ಕೊಂಡಿರೇನು? ಒಂದ ಎಮ್ಮ ಅಡಿಗೆ ಮಾಡ್ಲಕ್ ಕೂತಾಳ, ರೊಟ್ಟಿ ಹಸಿ ಬಿಸಿನೇ ಉಳಿತು, ಬಿಳಿ ಬಿಳಿದೇ ಉಳಿತು. ಸರಿಯಾಗಿ ಬೇಯಲಿಲ್ಲ. ಸರಿಯಾಗಿ ಬೇಯಿಲ್ಲ ಅಂದ್ರೆ ಬಿಳಿ ಬಿಳಿ ಉಳಿತದ. ಅದೋ ತಿನ್ನಾಕ ಬರೋದಿಲ್ಲ. ಗಂಡ ಬೀಸಿ ಹೋಗಿತಾನ, ತಿನ್ನಂಗಿಲ್ಲ.
ಇನ್ನೊಂದ್ ಸ್ವಲ್ಪ ರೊಟ್ಟಿ ಮಾಡ್ಲಕ್ ಹೋದಳು, ತೊಳಗೆ ಬೆಂಕಿ ಹೆಚ್ಚಾಯ್ತು ಒಲೆಯಾಗ. ಈಗ ಅದು ಹೊತ್ತಿ ಬಿಡ್ತು. ಹೊತ್ತಿ ಬಿಟ್ಟು ಬಳಕ ಅದಕ್ಕೆ ಯಾರು ತಿಂತಾರ? ಅದಕ್ಕೂ ಯಾರು ತಿನ್ಲಿಲ್ಲ. ಅಮೇರಿಕದವ್ರು ಬಿಳಿ 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 ಬೆಂದೇ ಇಲ್ಲ ಅವರು. ಅಮೇರಿಕದವರು ಅಧ್ಯಾತ್ಮದಲ್ಲಿ ಸುಟ್ಟಾರೇನು? ಅವ್ರಿಗೆ ಏನು ತಿಳಿಯಲ್ತು, ಏನ್ ತಿನ್ಬೇಕು ತಿಳಿಯಲ್ತು, ಯಾರ ಜೋಡಿ ಹೆಂಗಿರ್ಬೇಕು ತಿಳಿಯಲ್ತು. ಅವ್ವ ಅಣ್ಣ ತಂಗಿ ಏನೂ ಇಲ್ಲಲ್ಲಿ. ಮಜಾ ಮಜಾ, ಬರೀ ಮಜಾ. ಜೀವನ ಅಂದ್ರೆ ಬರೀ ಮಜಾ. ತಾಳ್ಮೆ ಸ್ವಲ್ಪವೂ ಇಲ್ಲ ಅಮೇರಿಕದವ್ರೀಗ. ಸಿಟ್ಟ ಮೂಗಿನ ತುದಿ ಮೇಲ ಹೋತು ಕೊಲ್ತಾರ ಅವ್ರ. ಹಿಂಗ ಟ್ರಾಫಿಕ್ದ ಸಿಗ್ನಲ್ದಲ್ಲಿ ಕಾರ್ ಗಾಡಿ ನಿಂತಿದ್ದು, ಹಿಂದೊಂದು ಕಾರ ಮುಂದೊಂದು ಕಾರ, ಮುಂದಿನ ಕಾರ್ನಾಗ ಕೂತಿದ್ದವ. ಹಿಂದಿನ ಕಾರ್ದವ್ರು ಹಾರ್ನ್ ಹೊಡ್ಲಿಕ್ಕತ್ತಿರು ಬಿಡದೆ. ಇವನಿಗೆ ಎದ್ದು ತಾಪ ತೆರ್ಯಾಗ ಇಂಥ ಸಿಟ್ಟು ಬತ್ತು, ಬಂದೂಕ್ ತೆಗೆದು ಕೊಂದೇ ಬಿಟ್ಟ ಅವನಿಗೆ. ಇಟ್ಟ್ಯಾಕ ನೀ ಸಿಗ್ನಲ್ ಬಾದು, ಹಾರ್ನ್ ಯಾಕೆ ಬಾರ್ಸಕತ್ತೀವಿ? ತಾಳ್ಮೆ ಇಲ್ಲ ಅಮೇರಿಕದವರಿಗೆ. ತಾಳ್ಮೆನೇ ಇಲ್ಲ, ಒಳ್ಳೆ ಗುಣಗಳಿಲ್ಲ, ಜ್ಞಾನ ಇಲ್ಲ, ಬುದ್ಧಿ ಇಲ್ಲ. ಎಲ್ಲಿಂದ ಬಂದೇವ್ ಗುರ್ತಿಲ್ಲ, ಎಲ್ಲಿ ಹೊಂಟೇವ್ ಗುರ್ತಿಲ್ಲ. ಅವು ಕಾಣುವಳು, ಅಕ್ಕ ತಂಗಿ ಕಾಣುವಲ್ರು, ಬರೀ ಹೆಣ್ಣೆ ಕಾಣ್ಸಕತ್ತದ. ನರ್ಕದಾಗ ಬಿದ್ದು ಮಾತಾಡ್ತಾವ. ಅದು ಬಿಸಿ ಬಿಸಿ ಹಸಿ ಬಿಸಿ ರೊಟ್ಟಿ ಅವು. ಆ ನಂತರ ಕರ್ಕಲು ರೊಟ್ಟಿ ಆಯ್ತಲ್ಲ, ಕರ್ರಗ ರೊಟ್ಟಿ ಆಯ್ತು. ಅವರು ಅಫ್ರಿಕಾದವರು ಕರ್ರಗ ಮಂದಿ. ಅವು ಒಂದು ಮಜಾ ಮಜಾನೇ ಅದಾವ. ಏನ್ ಬೇಕಾದ್ ತಿನ್ಲಕತ್ತಾವ ಕಾಡಿನೊಳಗ, ಹಸಿದೇ ತಿನ್ಲಕತ್ತಾವ ಅವು. ಅವು ಯೂಟ್ಯೂಬ್ನ ನೋಡ್ತವ್ರ ನೀವು, ಮಜಾ ಮಜಾ ತಿಂತವ್ರು. ಅವು ತನ್ನ ಪಾಪ ಕಳಿಲಿಕತ್ತಾವ. ಭಾರತ ದೇಶ ಹೆಂಗ ಸ್ವಲ್ಪ ಹೊತ್ತಿರ್ತದ. ಈ ಕಡೆ ಬಾಳ ಬೆಳ್ಳಗಿಲ್ಲ, ಈ ಕಡೆ ಬಾಳ ಕರ್ರಿಗಿಲ್ಲ. ಸಾಧಗಪ್ಪ ಮಂದಿ ಭಾರತ ದೇಶದೊಳಗದಾರ. ಪುಣ್ಯ ಮಾಡಿದವ್ರು ನೀವು, ಭಾರಿ ಪುಣ್ಯ ಮಾಡೋರು. ಭಾರತ ದೇಶದೊಳಗ ಓಣಿ ಒಳಗ ಮಠಮಾನ್ಯಗಳು, ಎಷ್ಟು ಸಾಧುಗಳು, ಎಂತ ಸಂತರು, ಏನು ಪುರಂದರದಾಸರು, ಏನು ಕನಕದಾಸರು, ಎಂತೆಂತ ಪವಾಡ. ಕನಕದಾಸರ ಭಕ್ತಿಗೆ ಮೆಚ್ಚಿ ಕನಕನ ಕಿಂಡಿ ಕೃಷ್ಣನೇ ತನ್ನ ದಿಕ್ಕನ್ನೇ ಬದಲಾಯಿಸಿ ಬಿಟ್ಟ. ಕೃಷ್ಣನ ಮುಖ ಆ ಕಡೆ ಇತ್ತ, ಈ ಕಡೆ ಆಯ್ತತ್ತ. ಏನು ಸುಳ್ಳೇನ್ರಿ ಇವೆಲ್ಲ ಆಗಿದ್ದು? ಮೀರಾಬಾಯಿ ವಿಷಾನೇ ಕುಡಿದು ಅಮೃತ ಆಗಿ ಹೋಯ್ತು. ಏನು ಬಸವಣ್ಣ ಹುಟ್ಟಿ ಬಂದ ಭೂಮಿಗ. ಭಾರತ ದೇಶದೊಳಗೆ ನೋಡಕ್ ಸಿಗುತ್ತದೆ ಎಲ್ಲ ಇದು. ಒಂದಿಲ್ಲ ಒಂದು ದಿವಸ ಭಾರತ ದೇಶ ಜಗತ್ ಗುರು ಆಗುವುದದ. ಎಲ್ಲ ಜಗತ್ತಿಗೆ ಗುರು ಆಗಮದನ. ಎಲ್ಲಿ ಹುಟ್ಟಿ ಬರ್ಬೇಕು, ಅದಕ್ಕೂ ಪುಣ್ಯ ಬೇಕು. ದೇವ್ರಿಗೆ ಬೆಡ್ಕೋರಿ, ಪುಣ್ಯ ಮಾಡ್ರಿ, ಚಲೋ ಮನತನೊಳಗೆ ಹುಟ್ಟಿಸು ತಂದೆ. ಎಲ್ಲಿ ಕಡಿತಾರ, ಬಡಿತಾರ, ಹೊಡಿತಾರ ಅಂತಲ್ಲಿ ಹುಟ್ಟಿಸ್ಬೇಡ ತಂದೆ. ದಿನ ಎದ್ದು ಜಗಳಿರ್ತಾವ ನೋಡಿರ್ಲ ಓಣ್ಯಾಗ, ಅಂತಲ್ಲಿ ಹುಟ್ಟಿಸ್ಬೇಡ ತಂದೆ. ಎಲ್ಲಿ ನ್ಯಾಯ ನೀತಿ ಧರ್ಮದ, ಎಲ್ಲಿ ಭಕ್ತಿ ಅದ, ಒಳ್ಳೆ ಸಂಪ್ರದಾಯದಾಗ ಹುಟ್ಟಿಸು ತಂದೆ. ಕೇಳ್ಕೋರಿ, ಆ ರೀತಿ ಕರ್ಮ ಮಾಡ್ರಿ, ಭಕ್ತಿ ಮಾಡ್ರಿ, ಸಿಕ್ಕೇ ಸಿಗ್ತದ ಚಲೋ ಜನ್ಮ. ಹೌದಲ್ಲ? ಹಣಂ ಸಾಗರ್, ಅಡ್ಡಿಯ ಹೆಸರ ಹಣಂ ಸಾಗರ್ ಅಂತೆ. ಹೆಸರು ಅವ್ರದ್ದು ಸಂಗಪ್ಪ ಅಂತ. ಅವರು ಧ್ಯಾನ ಬಹಳ ಮಾಡ್ಯಾರ. ಮೂಲ ಪ್ರಶ್ನೆಗೆ ಬರೋಣ್ರಿ. ಧ್ಯಾನ ಬಹಳ ಮಾಡ್ಯಾರ. ಧ್ಯಾನ ಯಾಕೆ ಮಾಡ್ಬೇಕ್ರಿ? ಯಾಕೆ ಧ್ಯಾನ ಮಾಡಬೇಕು? ಭಕ್ತಿ ಯಾಕೆ ಮಾಡಬೇಕು? ಹೇಳ್ರಿ ಉತ್ತರ. ಚಂದ ಪ್ರಶ್ನೆ ಉತ್ತರ ಮಾಡಂಗಾಗ್ಯದ. ಯಾಕೆ ಮಾಡ್ಬೇಕು ಧ್ಯಾನ? ಭಗವಂತನನ್ನ ಕಾಣಬೇಕು. ಭಕ್ತಿ ಯಾಕೆ ಮಾಡಬೇಕು? ಜಗತ್ತದ ಏನು ಸಿದ್ಧಾಂತದ ಗುರುತಾಗಬೇಕು. ಭಗವಂತ ಯಾಕೆ ಹುಟ್ಸ್ಯಾನ ನಮ್ಗೆ ಗುರುತಾಗಬೇಕು. ಪರಮಾತ್ಮನನ್ನ ಪಡ್ಕೊಳಕ್ಕ 4 ಹೆಬ್ಬ ಬಾಕಲುಗಳದಾವ. ಎಷ್ಟದಾವ? 4. ಎಷ್ಟು ದಾರಿಗಳು? 4 ದಾರಿಗಳದಾವ. ಲಕ್ಷ ಕೊಟ್ಟು ಕೇಳ್ರಪ್ಪ, ಚಂದದ ಇವತ್ತಿನ ಪ್ರವಚನ. ಪರಮಾತ್ಮನನ್ನ ಪಡ್ಕೋಬೇಕು, ಪರಮಾತ್ಮನನ್ನ ಹೊಂದಬೇಕು, ನಾನೇ ದೇವರ ಸ್ವರೂಪ ಆಗಬೇಕಂದ್ರೆ ಎಷ್ಟು ದಾರಿಗಳು? 4. ಒಂದು ಮಾರ್ಗಕ್ಕೆ ಕರ್ಮಯೋಗ ಅಂತಾರ. ಇನ್ನೊಂದು ಮಾರ್ಗದ ಅದಕ್ಕ
ಭಕ್ತಿ ಯೋಗ ಅಂತಾರ. ಇನ್ನೊಂದು ಸ್ವಲ್ಪ ಕಠಿಣ ಮಾರ್ಗದ, ಅದಕ್ಕೇನಂತಾರ? ಜ್ಞಾನ ಮಾರ್ಗ. ಅದಕ್ಕಿಂತಲೂ ಇನ್ನೊಂದು ಕಠಿಣ ಮಾರ್ಗ ಅದ, ಅದಕ್ಕೇನಂತಾರ? ಹಠಯೋಗ. ನೆನಪುಳಿತವ್ರೆಲ್ಲ ಇವು? ಎಷ್ಟು ಸಾಧ್ಯದ ಅಷ್ಟು ನೆನಪಿಟ್ಟುಕೋರಿ. ಮೊದ್ಲಿಂದ ಯಾವ್ದು ಹೇಳ್ದ? ಕರ್ಮಯೋಗ. ಕೇಳಿರಲ್ಲ? ಕರ್ಮಯೋಗ. ಎರಡನೇ ಯೋಗ ಭಕ್ತಿ ಯೋಗ. ಮೂರನೇ ಯೋಗ ಜ್ಞಾನ ಯೋಗ. ನಾಲ್ಕನೇ ಯೋಗ ಹಠಯೋಗ. ಐದನೇದೊಂದು ಯೋಗ ಹೇಳಿದ್ರು, ರಾಜಯೋಗ. ವಿವೇಕಾನಂದವರು ರಾಜಯೋಗದಿಂದ ಹೋದ್ರು. ಜನಕ ರಾಜ ಕರ್ಮಯೋಗದಿಂದ ಹೋದ. ಮೀರಾಬಾಯಿ ಭಕ್ತಿ ಮಾರ್ಗಲೇ ಹೋದ್ಲು. ಯಾರ್ಯಾರು ಪರಮಾತ್ಮನನ್ನ ಪಡ್ಕೊಂಡಾರಲ್ಲ ಅವರೆಲ್ಲರದು ಒಂದು ದಾರಿ ಅದ. ಜಗತ್ ಪ್ರಸಿದ್ಧರಾದ ಸಿದ್ದೇಶ್ವರ ಸ್ವಾಮೀಜಿ ನಡೆದಾಡುವ ಹೆಸರನ್ನ ಪಡ್ಕೊಂಡವರು ಯಾವ ಮಾರ್ಗದಲ್ಲಿ ಹೋದ್ರು? ಯಾವ ಮಾರ್ಗ ಇತ್ತು ಅವ್ರದ್ದು? ಗೊತ್ತಿಲ್ಲ. ಜ್ಞಾನ ಮಾರ್ಗ. ಅವ್ರೇನು ಭಕ್ತಿ ಹೇಳ್ಯಾರೇನು? ಎಂದು ಕೂತು ಭಜನಾ ಮಾಡ್ಯಾರೇನವರು? ಜಯಕಾರ ಹೊಡೆದಾರ ದೇವ್ರದು? ಇಲ್ಲ. ಅದು ಜ್ಞಾನ ಮಾರ್ಗ, ತಿಳುವಳಿಕೆ. ತಿಳಿ ಹದೋಳು ಜ್ಞಾನ ಹೇಳಿ ಪರಮಾತ್ಮನನ್ನ ಪಡ್ಕೊಳ್ಳೋದು. ಪರಮಾತ್ಮ ಅಂದ್ರೇನು? ಪರಮಶಾಂತಿ. ಪರಮಶಾಂತಿ ಯಾವಾಗ ಸಿಗ್ತದ? ಪರಮಜ್ಞಾನ ಆದಾಕ್ರ. ಯಾವ ಪರಮಜ್ಞಾನ? ಪರವಸ್ತುವಿನ ಜ್ಞಾನ. ಪರವಸ್ತು ಯಾವುದು? ಅದೇ ಪರಮಾತ್ಮ. ನಮ್ಮ ಮನಸ್ಸು ಪರಮಾತ್ಮನಲ್ಲಿ ಮಗ್ನಲಾದಾಗ, ನಾವು ಪರಮಾತ್ಮ ಸ್ವರೂಪಿವೇ ಆಗಿ ಹೋದಾಗ ಅವಾಗೇನ್ ನಿಜವಾದ ಶಾಂತಿ ಸಿಗುತ್ತದ, ನಿಜವಾದ ಆನಂದ ಸಿಗುತ್ತದಲ್ಲ, ಅದೇ ಖರೆ ಆನಂದ. ಇವು ಖರೆ ಇಲ್ರಿ. ಸಂಸಾರದಾಗ ಮಾಡ್ಲಿಕ್ಕತ್ತಿದ್ವಿ. ಇವು ಚಿರುಮುರಿ ತಿಂದಂಗ್ರಿ. ಇವು ಚಿರುಮುರಿ ಚಿವಡ ತಿನ್ರಿ, 10 ನಿಮಿಷನಾಗ ಮತ್ತೆ ಹೊಟ್ಟೆ ಪಳ್ಳೆ. ಮತ್ ಏನ್ ತಿನ್ಲಿ ಏನ್ ಬಿಡ್ಲಿ. ಚಿರುಮುರಿ ಗಟ್ಟಿ ಅದರಿ. ಗಟ್ಟಿ ಊಟ ಅಲ್ಲದು, ಟೈಮ್ ಪಾಸ್ ಅದರಿ ಅದು. ಗಟ್ಟಿ ಊಟ ಅಂದ್ರೆ ದಿನಾಲು ಉಣ್ತೀರಿ. ಅದು ಖಾರಿಕ ಬದಾಮ ಇವು ಗಟ್ಟಿ ಊಟ. ಇವು ಖರೆ ಅಲ್ರಿ? ಹಾಲ ತುಪ್ಪ ಮೊಸರು ಗಟ್ಟಿ ಊಟ. ತತ್ವಜ್ಞಾನ ಅಂದ್ರೆ ಗಟ್ಟಿ ಊಟ. ತತ್ವಜ್ಞಾನ ಅಂದ್ರೆ ಪರಮಾತ್ಮನ ಬಗ್ಗೆ ನೇರವಾದ ಜ್ಞಾನ. ಈ ಚೂಡ ಅಂದ್ರೆ ಇದು ಪುರಾಣ. ದೇವರ ಅಲ್ಲಿ ಹುಟ್ಟದ, ಇದು ಮಾಡದ, ಅದು ಮಾಡದ, ಪುರಾಣದ ಕಥೆಗಳು. ಸುಮ್ಮ ಕೇಳಕ್ ಭಾಳ ಚಂದ, ಭಾಳ ಚಂದ ಅನ್ನಿಸ್ತು. ಕತೆ ಕೇಳಕ್ ಭಾಳ ಮಜಾ ಅನಿಸ್ತದೆ. ನಾವು ನೋಡಿದ್ವಿ ಏನು ಇಲ್ಲೇ ಅಲ್ಲಿ. ಇವು ಚಿವಡ ತಿಂದಂಗ ಗಟ್ಟಿ ಊಟ. ಸಂಸಾರ ಅಂದ್ರೆ ಚಿವಡ ರೀ. ಒಬ್ಬ ಪುಣ್ಯಾತ್ಮಗರೇ ಶಾಂತಿ ಸಿಗಬೇಕಲ್ಲ ಜಗತ್ತಿನ ಒಳಗ. ಬಡವರಿಗೆ ಬಿಡ್ರಿ, ಶ್ರೀಮಂತರಿಗೂ ಸಿಕ್ಕಿಲ್ಲ. ಇದು ಬಹಳ ಮಜಾ ಅದ. ಬಡವರಿಗೆ ಅನಿಸ್ತಿರ್ತದ, ಏನ್ ದೊಡ್ಡ ಬಂಗ್ಲೆ ತಗೊಂಡಾನ, ಬೆಂಗಳೂರಂತ ಊರಾಗ ₹1,00,00,000 ಬಂಗ್ಲೆ ತಗೊಂಡಾನ, ಕಾರ್ ಗಾಡಿ 50 ಲಕ್ಷದ. ಏನು ಸುಖದಾಗಿರ್ಬೇಕು ಮಾರಾಯ, ಮಣ್ಣದ ಸುಖದಾಗನ. ಅವನು ಲೋಕಕ್ಕೆ ಹೋರಿ, ಅವನು ಜನ್ಮದಾಗ ಹೋರಿ ತಿಳಿತದ ಅವನಿಗೆ ಎಷ್ಟು ಬ್ಯಾನ್ ಇದೆ ಒಳಗ. ಜಗತ್ನಾಗ ಎಲ್ಲಾರು ಒದ್ದಾಡವ್ರಿ ಅದಾರ, ಜಗತ್ನಾಗ ಎಲ್ಲಾರು ನೆಳ್ಳಾಡವ್ರಿ ಅದಾರ. ನೀವು ಒಂದ್ ತರ ನೆಳ್ಳಾಡ್ತೀರಿ, ಅವ್ರು ಬ್ಯಾರೆ ತರ ನೆಳ್ಳಾಡ್ತಾರ. ಶ್ರೀಮಂತರಿಗೂ ಇದು ಬಿಟ್ಟಿಲ್ಲ. ನಿಮಗ ಅನಸ್ತಿರ್ಬೇಕ ಹಂಗ ಶ್ರೀಮಂತಿಕೆ ಗಳಿಸಿ ತಣ್ಣಗ ಸುಖ ಪಡಿತೀನಿ ಅಂದ್ರೆ ಇಲ್ಲ. ಇನ್ನ ನೀವೇ ಎಷ್ಟೋ ಸುಖಿ ಇದೀರಿ. ಆರಾಮ ನಿದ್ದೆ ಬರ್ತದ ನಿಮಗ. ದೊಡ್ಡ ಸಾವುಕಾರಕ್ಕೆ ನಿದ್ದೆ ಬರೋದಿಲ್ಲ. ಪಕ್ಕಾ ತೆಲಾಗಿಟ್ಕೋರಿ, ಸಾವುಕಾರಕ್ಕೆ ನಿದ್ದೆ ಬರಂಗಿಲ್ಲ. ಜಗತ್ತಿನಾಗ ಅತ್ಯಂತ ಸುಖಿ ಯಾರದಾರ? ಜಗತ್ತಿನಾಗ ಅತ್ಯಂತ ನಿಶ್ಚಿಂತ ಇರುವಂತವ್ರು ಯಾರು? ಒಬ್ಬ ಸದ್ಗುರುನಾಥ, ಇನ್ನೊಬ್ಬ ಬಸ್ ಸ್ಟ್ಯಾಂಡದಲ್ಲಿ ಭಿಕ್ಷುಕ. 1 ತಿಂಗಳಗಟ್ಲೆ ಜಾಕ ಮಾಡಿರಂಗಿಲ್ಲ. ಅರ್ಬೆಲ್ಲ ಹರಿದಿರ್ತದ, ಗಡ್ಡ ಭಯಂಕರ ಬೆಳೆದಿರ್ತಾವ. ಬಹಳ ಸುಖಿ ರೀ. ಬಿದ್ದಲ್ಲೇ ನಿದ್ದೆ ಅವನಿಗೆ ಚಾಲು. ಅವನು ನಿದ್ದೆ ನೋಡ್ರಿ ನೀವು, ಬರೀ ಹೆಂಗ್ ಮಲಗಿರ್ತಾನ. ಅವ ಸಂತ್ಯಾಗ ಮಲ್ಕೊಂಡಿರ್ತಾನ. ಚಿಂತೆ ಇಲ್ಲದವನಿಗೆ ಸಂತಿ ಒಳಗ ನಿದ್ದೆ ಬತ್ತು. ಯಾಕ? ಏನು ಇಲ್ಲೇ ಯಾಕ ಚಿಂತೆ ಮಾಡ್ತಾನವ?
ನೀವೇ ಕೊಳ್ಳಾಗ ಹಾಕೋರಿ ಬಂಗಾರ, ಮಸ್ತ್ ಬಂಗಾರ. ಒಂದು 5 ಕಾರ್ಯಕ್ರಮದಾಗ ಒಂದು 5 ತೊಲಿ 10 ತೊಲಿ ಹಾಕೊಂಡು ಊರಾಗ ತಿರ್ಗ್ಯಾಡ್ರಿ. ಎಷ್ಟ್ ಚಿಂತೆ ಅದ ನೋಡ್ರಿ. ಆರಾಮ್ ನಿದ್ದೆ ಬರ್ತದೆ ನಿಮಗ. ಮನೆಗೆ ಹೋಗಿ ಮುಟ್ತಿರಲ್ಲ ಗೊತ್ತಾಗಲ್ಲ. ಚಲೋ ಅದೇನದು ಬಂಗಾರ ತಿಳಿದಿಲ್ಲ ನಮಗ. ಎಷ್ಟು ಸಾವುಕಾರ ಅಟ್ಟ ಚಿಂತೆ. ನಿದ್ದಿನೇ ಬರುದಿಲ್ಲದ. ಬಾಳ ಗಳಸರು ನಿದ್ದಿನೇ ಬರುದಿಲ್ಲ. ಹೋಯ್ತು ನಿದ್ದೆ. ನಾವ್ ಆರಾಮ್ ಮಲಗುತ್ತೇವೆ ನೋಡ್ರಿ. ನಮಗೇನು ಸ್ಮಶಾನದಾಗ ಒಯ್ದು ಹೋಗಿರಿ ನೀವು, ಆರಾಮ್ ಮಲ್ಕೋ. ನಮ್ ಚಿಂತೆ ಇವತ್ತು ಒಂದೇ, ರಾಣಿ ಮಮ್ಮಿ ಊರಿಗೆ ಒಳಗೆ ಊಟಕ್ಕೆ ಹಾಕೊಡ್ತಾರ. ಯಾರೊಬ್ರು ಸಾರು ತಂದು ಕೊಡ್ತಾರ, ಯಾರೊಬ್ರು ರೊಟ್ಟಿ ತಂದು ಕೊಡ್ತಾರ. ಇವತ್ತಿನ ನಮ್ದು ಕೆಲಸ ಆಯ್ತಾರ. ದೇವರ ವ್ಯವಸ್ಥೆ ಮಾಡ್ತಾನ. ಸ್ವಲ್ಪ ಕಡಿಮೆ ಮಾಡುವ ಆಸೆ. ಬೇಕು ಬೇಕು ಅನ್ನೋದು ಸ್ವಲ್ಪ ಕಡಿಮೆ ಆಗಬೇಕು. ಏನು ಮಾಡ್ತೇಪ, ಬಾಳ ಗಳಿಸಿ 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 ತಲೆ ಒಳಗ ಒಂದೇ ಇರ್ಲಿ. ಎಟ್ಟ ಗಳಿಸಿದ್ರು ಮುಂದೆ ಕುಣಿಯದ ಕುಣಿ. ದೊಡ್ಡ ಸಾವುಕಾರರು ಅದೇ ಕುಣಿಯಾಗ ಹೋಗ್ತಾನ. ಆ ಕುಣಿ ಹತ್ತಿರ್ತದ. ಹಾರಾಡ್ ಹಾರಾಡಿ ಎಟ್ ಹಾರಾಡ್ತ ಬರವನಿ ಕಡಿಗ ಇಲ್ಲೇ ನನ್ನ ಬಲ್ಲಿನೇ ಬರ್ತಿ. ಚೂ ಮಾಡಕತ್ತ ನೋಡ್ರಿ. ಅಲ್ಲಿ ಇಲ್ಲೇ ಬರವದಿತ್ತಮ್ಮ. ನಿನ್ನ ಪಾಲಿನ ಭೂಮಿ ಅಟ್ಟು 3 ಫೂಟ. ಆ ಕುಣಿನೇ ನಮ್ದು ಜಾಗ. ಇಲ್ಲಿ ಹೇಳ್ತಿರ್ತಾನ ನೋಡ್ರಿ. ಅರಣಿ ಮೇಲಿನ ಗಿಡ ಅದೆಲ್ಲ ನಂದು. ಸಾವುಕಾರ ಹೇಳ್ತಿರ್ತಾನ 100 ಎಕರೆ ನಂದದ. ಭೂಮಿ ನಗತಿರ್ತಾಳ. ಬಾತಮ್ಮ ನನ್ನ ಕಡೆನೆ ಬರಾಮದೆ. ಜೀವ ಎದ್ದದ್ದು ಇರ್ತನ ಹಾರಾಡ್ತೀನಿ. ಕೈಕಾಲ್ ನಿಂದ್ರನ ಕುಣಿ. ಬಡವಾದ್ರೂ ಅಲ್ಲೇ ಹೋಗ್ತಾನ, ಶ್ರೀಮಂತ ಆದ್ರೂ ಅಲ್ಲೇ ಹೋಗ್ತಾನ. ಕುಣಿ ಒಂದ್ ತಲೆಯಾಗಿರ್ಬೇಕು ಯಾವಾಗಲೂ. ಅಂದ್ರೆ ತಲೆಯಾಗ ಅಹಂಕಾರ ಇರಂಗಿಲ್ಲ. ಏನ 1000 ವರ್ಷ ಬಾಳಲಕ್ ಬಂದೇವೇನಿಲ್ಲಿ. ಈಗರೇ ಅವರೇಜ್ ಬರೀ 60 ವಯಸ್ಸಿನಾಗೆ ಎಲ್ಲ ಮುಗ್ದೇ ಹೋಗಿರ್ತದ. ಮೊಳಕಾಲ್ ಚಾಲು ಆಯ್ತು, ನಸು ಹಂಗಾಯ್ತು ಹಿಂಗ. ಒಂದು ಕರ್ಮ ಯೋಗ, ಒಂದು ಭಕ್ತಿ ಯೋಗ, ಒಂದು ಜ್ಞಾನ ಯೋಗ, ಇನ್ನೊಂದು ಹಠ ಯೋಗ, ಇನ್ನೊಂದು ರಾಜಯೋಗ. ಇಷ್ಟ್ಯಾಕ ಪ್ರಕಾರ ಬಂದವ್ರಿ ಎಂತ ಯೋಚನೆ ಮಾಡಿರಿ ನೀವು? ಯಾಕಂದ್ರ ಎಲ್ಲಾರ ಸ್ವಭಾವ ಬೇರೆ ಅದ. ಕರ್ಮಯೋಗ ಯಾರು ಮಾಡಬೇಕು? ಯಾರು ಒಂದು ಕ್ಷಣನೂ ಕೂಡಂಗಿಲ್ಲ, ಬರೀ ಕೆಲಸ ಮಾಡು ಚಟ ಯಾರಿಗದ ಅವ್ರು ಕರ್ಮಯೋಗ ಮಾಡ್ರಿ. ನನಗೆ ಕೊಡಕ್ಕೆ ಆಗೋಲ್ಲ ನೋಡಿವ, ಕೊಲ್ಲಾಕೊಂಡ್ರದೇ ಆಗಲ್ಲ, ಬರೀ ಕೆಲಸ ಬೇಕು ನೋಡ್ರಿ. ಕೆಲವ್ರು ಇರ್ತಾರ ನೋಡ್ರಿ. ನೀವು ಸುಮ್ ಕೊಡೋದಿಲ್ಲ, ಏನ್ರಿ ಮಾಡ್ಕೋತೆ ಕೊಂಡಿರ್ತಾರ ಅವ್ರು. ಸುಮ್ ಕೂತ್ರು ಅದು ಏನ್ರಿ ಹರೆಯವ್ರು ಕಿತ್ತೇವ್ರು. ಉಳ್ಳಾಗಡ್ಡಿ ಹೋಳದ ಸುಮ್ ಕೂತ್ ಏನ್ ಮಾಡ್ಲಿ ಅವ್ವ, ಕೈ ಸುಮ್ಮನೆ ಕೊಂಡ್ರಂಗಿಲ್ಲ. ಏನ್ರಿ ಮಾಡತ್ತಾಕಿ ಒಟ್ಟು ಮಾಡ್ಕೋತಿರೋದೇ ಚಟ. ಕೆಲಸ ಮಾಡುವಂತದ್ದಕ್ಕೆ ಕರ್ಮವಾಸನ ಅಂತಾರ. ಏನಂತಾರ? ಕರ್ಮವಾಸನ. ಅವಾಗ ಗುರು ಏನಂತಾನ, ಹಿಂಗ ನಿನಗ ಕೆಲಸ ಮಾಡು ಬಹಳ ಚಟ ಅದ, ನೀ ಕರ್ಮಯೋಗ ಮಾಡು. ಒಬ್ಬ ತಾಯಿ ಅದಾಳ, ಆಕಿಗೆ 2 ಮಕ್ಕಳ ಅದಾರ. ಒಬ್ಬ ಡಾಕ್ಟರ್ ಅದಾನ, ಒಬ್ಬ ರೈತ ಅದಾನ. ಮುಂಜಾನೆ ಇಬ್ರು ಬಂದ್ ಕೂತ್ರು ಜಳಕ ಮಾಡಿ. ತಾಯಿ ಏನ್ ಮಾಡ್ತಾಳ? ಡಾಕ್ಟರ್ಗೆ ಬಿಸ್ಕಿಟ್ ಕೊಡ್ತಾಳ, ಬ್ರೆಡ್ ಕೊಡ್ತಾಳ. ರೈತಗ ಇಟ್ಟು ದಿಪ್ಪ ರೊಟ್ಟಿ ಕೊಡ್ತಾಳ, ಮ್ಯಾಲ ಬೆಣ್ಣಿ ತುಪ್ಪ, ಹಸಿಮೆಣಸಿಕಾಯಿ ಕುಟ್ಟಿ ಮಾಡಿರ್ತಾರ. ಅದಕ್ಕೆ ಏನಂತಾರ? ಮಹಾರಾಷ್ಟ್ರದಾಗ ಖರಡ ಅಂತಾವ. ಮಹಾರಾಷ್ಟ್ರದಾಗ ಏನಂತಾರ? ಖರಡ. ನೀವೇನಂತೀರಿ? ಯಾರು ಗೊತ್ತಾರ? ಬಳ್ಳುಳ್ಳಿ ಕೊಟ್ಟು ಮನಗಂಡ. ಯಾಕ ರೈತರಿಗೆ ಅದ್ಯಾಕೆ ಕೊಡ್ತಾಳ? ರೈತಗ ವಜ್ಜಿ ಹೊರಿಬೇಕಾಗ್ಯದ, ತಾಕತ್ ಬರ್ಬೇಕಾಗ್ಯದ, ಅದೇ ಕೊಡ್ಬೇಕ ಅವನಿಗ. ರೈತರಿಗೆ ಅಂದ್ರೆ ಬ್ರೆಡ್ ಪಾವ್ ಕೊಡ್ತಾಳ, ಏನಕ್ಕಿ ಬಿಸ್ಕೆಟ್ ಅದ್ ಕೊಡ್ತಾಳ. ಡಾಕ್ಟರ್ ಸುಮ್ ಕುರ್ಚಿ ಮೇಲೆ ಕೂತ್ ಮಾಡವ. ಇವೇನೇಲಿ ಹರ್ಲಿಕ್ಕೆ ಹೊಂಟಿಲ್ಲ, ಎತ್ತಲಿಕ್ಕೆ ಹೊಂಟಿಲ್ಲ, ಆಟೆ ಸೂಕ್ಷ್ಮ ಬಿಸ್ಕಿಟ್ ತಿನ್ಕೊತ್ಕೊಂಡಿರ್ತಾನ. ಅವನಿಗೆ ಬಿಸ್ಕಿಟ್ ಯೋಗ, ರೈತಗ ಮಜ್ಜಿಗೆ ಹಾಲ ಮನಗಡ ತಾಕತ್ ಬೇಕಾಗಿದಲ್ಲ. ಹಂಗ ಸದ್ಗುರುನಾಥ್ ಅಂತಕ್ಕಂಥ ತಾಯಿ ಬರುವಂತ ವಿದ್ಯಾರ್ಥಿಗಳು, ಬರುವಂತ ಸಾಧಕರಿಗೆ ನೋಡ್ತಾನೆ, ಇವ್ರು ಹೆಂಗದ, ಇವ್ರ ಟೈಪ್ ಏನದ, ಹೆಂಗ ಬದುಕಾಕತ್ತಾರ ಇವ್ರು. ಬರೀ ಕೆಲಸ ಅಂತ ಬಡ್ಕೋತಾರೇನು? ಬರೀ ಕೆಲಸ ಅಂತ ಇವ್ರು ಬಡ್ಕೋತಿದ್ರ ಅವ ಗುರು ಏನ್ ಹೇಳ್ತಾನ? ಕರ್ಮಯೋಗ.
ಗುರು ಏನಂತಾನ, ಕೆಲಸ ಮಾಡು ಮಗಳೇ, ಕೆಲಸ ಮಾಡು ತಮ್ಮ, ಕರೆ ಹ್ಯಾಂಗ ಮಾಡು. ಕರ್ಮಯೋಗದ ಸಿದ್ಧಾಂತ ಹೇಳ್ತೀರಿ. ಏನದ ಕರ್ಮಯೋಗ ಅಂದ್ರ? ಭಗವದ್ಗೀತೆ ಒಳಗೆ ಕೇಳಿರ್ಬೇಕಲ್ಲ, ಕರ್ಮಯೋಗ ಅಂದ್ರೆ ಏನು? ಕರ್ಮದ ಮೂಲಕ ಪರಮಾತ್ಮನ ಜೊತೆಗೆ ಒಂದಾಗುವುದು ಕರ್ಮಯೋಗ. ಕೆಲಸ ಮಾಡ್ಕೋತ ದೇವರದ ಜೋಡಿ ಒಂದಾಗುವುದು. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕೃಷ್ಣ ಪರಮಾತ್ಮ ಹೇಳ್ತಾನ, ಕೆಲಸ ಅಷ್ಟೇ ಮಾಡು, ಮುಂದಿಂದ ಫಲ ಅಫಲ ಏನು ಬರ್ತದ ಅದು ತಲೆಯಾಗ ಹಾಕೋಬೇಡ. ಅದು ನಾ ಕೊಡ್ತೀನಿ, ನನಗೆ ಕೊಡಂಗ ಅನಸ್ತು ನಾ ಕೊಡ್ತೀನಿ. ಇದಕ್ಕೆ ಕರ್ಮಯೋಗ ಅಂತಾರ. ಆಶೆ ಇಟ್ಟು ಮಾಡೋದಿಲ್ಲ, ಅದು ಕರ್ಮಯೋಗ. ಈಗ ನಾ ಇಲ್ಲಿ ಪ್ರವಚನ ಹೇಳಕತ್ತೀನು, ಪ್ರವಚನ ಹೇಳ್ಕೋತ ನನಗೆ ಆಶೆ ಹುಟ್ಟುತ್ತಂದ್ರೆ ಕರ್ಮಯೋಗ ಹೋಯ್ತ್ರಿ. ನಾ ಪ್ರವಚನ ಹೇಳಿ ಮನಸ್ಸಿನಾಗ ಇಟ್ಟುಕೊಂಡ ತಿಳ್ಕೊರಿ. ಇವ್ರಿಗೆ 1 ತಾಸು ಪ್ರವಚನ ಹೇಳೋನು 10,000 ರೂಪಾಯಿ ಬಿಡೋನು, ಹೋಯ್ತು ಕರ್ಮಯೋಗ. ಸುಮ್ಮನೆ ಮಾಡು, ಜನರ ಕಲ್ಯಾಣಕ್ಕಾಗಿ ಮಾಡು, ಇನ್ನೊಬ್ಬರ ಮನಸ್ಸಿನ ಸಂತೋಷಕ್ಕಾಗಿ ಮಾಡು. ಗಿಡಕ್ಕೆ ಸುಮ್ಮನೆ ನೀರು ಹಾಕು, ಅದು ಹೂವು ಕೊಡುತ್ತದಂತ ಹಾಕಬೇಡ. ನಿಮ್ಮ ಮನೆ ಮುಂದೆ ಹಚ್ಚಿರುವಂತ ಗಿಡಕ್ಕೆ ನೀರು ಹಾಕಿರಿ, ಹಾದಿ ಬದಿ ಇರುವಂತ ಗಿಡಕ್ಕೆ ಹಾಕಿರೇನು? ನಿಮ್ಮ ಮನೆ ಮುಂದಿರುವಂತದ್ದು ಇವತ್ತಿಲ್ಲ ನಾಳೆ ಹೂವು ಕೊಡುತ್ತದಂತ ಹಾಕ್ತೀರಿ. ಅದು ಕರ್ಮಯೋಗ ಅಲ್ಲ. ಕರ್ಮಯೋಗ ಅಂದ್ರ ಅದು ಒಂದು ಪರಮಾತ್ಮನ ಕೂಸದ, ಬದುಕ್ಲಿ ಪಾಪ, ನನಗೇನು ಕೊಡುತ್ತದ ಬಿಡುತ್ತದ ಹೋಲೆ ಕಡೆ, ನನಗೆ ಬೇಡೇ ಬೇಡದು. ಸುಮ್ಮನೆ ಮಾಡುವುದು ಅದು ಕರ್ಮಯೋಗ. ಕರ್ಮಯೋಗ ಹೆಂಗದ? ಸುಮ್ಮನೆ ಮಾಡೋದು, ಲೆಕ್ಕ ಇಟ್ಟು ಮಾಡೋಂಗಿಲ್ಲ. ಲೆಕ್ಕ ಇಟ್ರಿ ಕರ್ಮಯೋಗ ತಪ್ಪತು. ಡಾಕ್ಟರ್ ಅದಾನ, ಪೇಷಂಟ್ ಬರಕತ್ತಾವ, ಸುಮ್ಮನೆ ಇಂಜೆಕ್ಷನ್ ಚುಚ್ಚುದು, ಸುಮ್ಮನೆ ಅವ್ರಿಗೆ ಆರಾಮ್ ಮಾಡೋದು, ಅದು ಕರ್ಮಯೋಗ. ಪೇಷಂಟ್ ಎಂತವ ಅದಾನ, ದೊಡ್ಡ ಸಾಹುಕಾರ ಅದಾನೇನು, ಅದು ನೋಡಿ ಇವ್ರು ಇಂಜೆಕ್ಷನ್ ಕೊಡ್ಲಿಕ್ಕತ್ರ ಕರ್ಮಯೋಗ ಹೋಯ್ತು. ಏನು ಡಾಕ್ಟರ್ಗಳದ್ದು ಹೇಳ್ಬೇಕ್ರಿ, ಬರೀ ರೊಕ್ಕ ರೊಕ್ಕ ರೊಕ್ಕ. ಹೊಟ್ಟೆಂದ ಕೂಸ ಸುಮ್ಮಸಿ ಸರಳ ನಾರ್ಮಲ್ ಡೆಲಿವರಿ ಆಗೋತ್ನಾಗ ಒಂದು ಇಂಜೆಕ್ಷನ್ ಚುಚ್ಚಿ ಅದಕ್ಕೆ ಕೂಸಿಗೆ ಅಡ್ಡ ಮಾಡಿಬಿಡೋದು. ಯಾಕ? ಸಿಜರಿನ್ ಮಾಡ್ಬೇಕಾಗ್ತದೆ, ನಾವೇನ್ ಮಾಡೋದು? ಅಂತ ಇಂಜೆಕ್ಷನ್ ಅದಾವತ್ತು, ಇಂಜೆಕ್ಷನ್ ಚುಚ್ಚನ ಕೂಸು ಅಡ್ಡ ಆಗಿಬಿಡ್ತು. ಸಿಜರಿನ್ ಮಾಡಿ ಹರಿದ್ರು, ರೊಕ್ಕಿಲೇನು ಹರಿದ್ರು. ಅವಾಗ ಬೇಡ್ಲಕ್ ಬರ್ತದೆ, ಸಿಜರಿನ್ ಆಗ ಅಟ್ಟು ಕೊಡ್ರಿ ಇಟ್ಟು ಕೊಡ್ರಿ. ಏನು ಡಾಕ್ಟರ್ಗಳು, ಇಂಥ ಡಾಕ್ಟರ್ ಅಂದ್ರ ನಡೆದಾಡು ಯಮ. ಪಾಪ ಇವೆಲ್ಲ ಪಾಪ ದುಡ್ಡು ಗಳಿಸಿ ಇವ್ರಿಗೂ ಮ್ಯಾಲ ಡಾಕ್ಟರ್ ದೇವ್ರು ಕೊತ್ತಿರ್ತಾನ, ಬಾ ನಿನಗೂ ಕೊಯ್ತೀನಿ. ಎಲ್ಲಿ ಕೊಯ್ತಾನ ಗೊತ್ತಿಲ್ಲ. ಅವ್ರಿಗೆ ಅನಿಸ್ಯದ ಮಜಾ. 45 ನಿಮಿಷ. ಆನಂದ್ ಸಾಗರ್ ಅವ್ರ ಪ್ರಶ್ನೆ ಇಲ್ಲೇ ಉಳಿತು. ಇದರ ಉತ್ತರ ನಾಳೆ, ಅವ್ರಿಗೆ ನಾಳೆ ಕೊಡೋಣ ಉತ್ತರ. ಶುಭಂ ಭವತು.